ಬಂಡಾರ ಪ್ರಕಾಶನ ಮಸ್ಕಿ ಕಾವ್ಯ ಕರ್ನಾಟಕ 100 ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿ ಕಾರ್ಯಕ್ರಮ. ಉಪನ್ಯಾಸ 39ನೇ ಸಂಚಿಕೆಯಲ್ಲಿ ವೇವಿನಕಟ್ಟೆ ಗಿರಿಯಮ್ಮ ಅವರ ಉನ್ನತ ಗುಬ್ಬಿ ಉನ್ನತ ಎಂಬ ಆಯ್ದ ಕಾವ್ಯ ಭಾಗದ ಕುರಿತು ವಿ.ಎಸ್. ಮಾಳಿ ಸರ್ ಅವರು ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಸಂಚಾಲಕರಾಗಿರ್ತಕ್ಕಂಥ ಬಸವರಾಜ್ ಕೋಡಗುಂಟಿ ಸರ್ ಸಹ ಇದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಬಾಬುರಾಯ್ ದೊರೆ ಸರ್ ಸಂಯೋಜಕರು, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಮಧು ಬಿರಾದರ, ಸೈಯದ್ ಮುಜೀಬ್ ಅಹ್ಮದ್ ಹಾಗೂ ಬಸಯ್ಯ ಸ್ವಾಮಿ, ಕರ್ಲಿಂಗ ನಾಟಿಕರ ಸರ್, ಇವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಬಹುಮುಖ್ಯವಾಗಿ ಕೇಳುಗರು, ಈ ಕಾರ್ಯಕ್ರಮದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಕೇಳುಗರಿಗೂ ಸ್ವಾಗತವನ್ನ ಕೋರ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಕಾವ್ಯ ಭಾಗವನ್ನು ಕುರಿತು ಮಾತನಾಡಿರ್ತಕ್ಕಂಥ ವಿಮರ್ಶಕರಾದ ಡಾಕ್ಟರ್ ವಿ.ಎಸ್. ಮಾಳಿ ಸರ್ ಅವರನ್ನ ಕುರಿತು ಪರಿಚಯ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇವರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜಂಬಗಿಯವರು. ತಂದೆ ಸದಾಶಿವ, ತಾಯಿ ದಾನಮ್ಮ ಅವರು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಕನ್ನಡ MA ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಕರ್ಣ ಎಂಬ ವಿಷಯಕ್ಕೆ PhD ಪದವಿ ಪಡೆದಿರುತ್ತಾರೆ. ಇವರು ಧಾರವಾಡದ ವಿದ್ಯಾಪೋಷಕ ಸಂಸ್ಥೆಯ ಸ್ವಯಂ ಸೇವಕರಾಗಿ ಹಾಗೂ ಅಥಣಿಯ ದೇವದಾಸಿ ವಿಮೋಚನಾ ಸಂಸ್ಥೆಯ ಪ್ರಸಾರಾಂಗದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಮುಖ್ಯ ಕೃತಿಗಳು ಕಲಾಸ, ಮಾಣಲ, ಸಖ್ಯದ ಆಖ್ಯಾನ, ಕಡೆಗೀಳು ಇತ್ಯಾದಿ 40 ಕೃತಿಗಳನ್ನ ರಚಿಸಿದ್ದಾರೆ. ಇವರು ಅಖಿಲ ಭಾರತ ಪತ್ರಕರ್ತ ಒಕ್ಕೂಟದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿ 1 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಶರಣಚೇತನ ಮಾಸಪತ್ರಿಕೆಯ ಸಲಹಾ ಸಮಿತಿಯ ಸದಸ್ಯರಾಗಿ, ಲಿಂಗಾಯತ ಮಾಸಪತ್ರಿಕೆಯ ಸಲಹಾ ಸಮಿತಿಯ ಸದಸ್ಯರಾಗಿ, ವಿಮೋಚನಾ ಸಂಸ್ಥೆಯ ಪ್ರಸಾರಾಂಗದ ನಿರ್ದೇಶಕರಾಗಿ, ಕನ್ನಡ ಜಾಗೃತ ಪುಸ್ತಕ ಮಾಲೆಯ ಸಲಹಾ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಕಸಾಪ ನೀಡತಕ್ಕಂತ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇಂತಹ ಹಿರಿಯ ವಿಮರ್ಶಕರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನಮ್ಮೆಲ್ಲರಿಗೂ ಸಂತಸದ ಕ್ಷಣವಾಗಿದೆ. ದಯವಿಟ್ಟು ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮಕ್ಕೂ ಮುನ್ನ ಒಂದು ಸಣ್ಣ ಸೂಚನೆ, ದಯವಿಟ್ಟು ಎಲ್ಲರೂ ತಮ್ಮ ಆಡಿಯೋ ಹಾಗೂ ವಿಡಿಯೋಗಳನ್ನ ಮ್ಯೂಟ್ ಮಾಡಿ, ಹಾಗೂ ಯಾವುದೇ ಪ್ರಶ್ನೆಗಳ ಇದ್ರೂ ಇನ್ಬಾಕ್ಸ್ ನಲ್ಲಿ ಮೆಸೇಜ್ ಮಾಡಿ. ಕೊನೆಯದಾಗಿ ಸಂವಾದಕ್ಕೆ ಅವಕಾಶ ಇರ್ತದೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಯಾವುದೇ ಅಡ್ಡಿ ಬರದಂತೆ ಸಹಕರಿಸಿ ಅಂತ ವಿನಂತಿಸಿಕೊಳ್ತೇನೆ. ಡಾಕ್ಟರ್ ವಿ.ಎಸ್. ಮಾಳಿ ಸರ್ ಅವರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇನೆ ಸರ್. ನಮಸ್ಕಾರ. ನಾನು ಎಷ್ಟು ನಿಮಿಷ ಮಾತಾಡ್ಬೇಕು? ಹಲೋ ಹಲೋ ಸರ್, ನೀವು ಒಂದು 30 ನಿಮಿಷ ಮಾತಾಡಬಹುದು ಸರ್, ಆಮೇಲೆ ಚರ್ಚೆಗೆ ಅವಕಾಶ ಇರುತ್ತೆ ಸರ್. ಓಕೆ ಸರ್, ಧನ್ಯವಾದ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮಾತಾಡಿ ಸರ್. ಆಯ್ತು. ನಾವು ಹಮ್ಮಿಕೊಂಡಿರುವ ಈ ಆನ್ಲೈನ್ ಉಪನ್ಯಾಸ ಸರಣಿ ಕಾರ್ಯಕ್ರಮದಲ್ಲಿ ನನಗೆ ಪಾಲ್ಗೊಳ್ಳಿಕ್ಕೆ ಅವಕಾಶ ನೀಡಿದ್ದಕ್ಕೆ ತಮಗೆ ಮೊದಲು ಧನ್ಯವಾದಗಳನ್ನ ಹೇಳ್ತಾ, ಎಲ್ಲ ಕೇಳುಗರು ನೋಡುಗರಿಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು ನಾನು ಹೆಳವನಕಟ್ಟೆ ಗಿರಿಯಮ್ಮನವರ ಒಂದು ಕೀರ್ತನೆ, ಅದು ಹೊಣ್ಣುತಾ ಗುಬ್ಬಿ ಹೊಣ್ಣುತಾ, ಅದರ ಬಗ್ಗೆ ನನ್ನ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಈ ಆನ್ಲೈನ್ ವೇದಿಕೆಯನ್ನ ಬಳಸ್ಕೊಳ್ತಾ ಇದ್ದೀನಿ. ಅದಕ್ಕಿಂತಲೂ ಮೊದಲು ನಾನೊಂದು ಮಾತನ್ನ ತಮ್ಮೊಂದಿಗೆ ಸ್ಪಷ್ಟಪಡಿಸಲೇಕೊಳ್ಬೇಕು. ಅದ್ಯಾವುದು ಅಂತಂದ್ರೆ, ನಾನು ದಾಸ ಸಾಹಿತ್ಯದಲ್ಲಿ ಅಷ್ಟಾಗಿ ಆಳವಾದಂತ ಅಧ್ಯಯನ ಮಾಡಿಲ್ಲ. ಆದ್ರೂ ನಮ್ಮ ಬಸವರಾಜ್ ಕೋಡಗಂಟಿಯವರು ನನಗೆ
ಒಂದಿಷ್ಟು ಇದನ್ನ ಬದಲಿ ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ನಾನು ಕೇಳ್ಕೊಂಡಾಗ, ಇಲ್ಲ ಇದ್ರ ಬಗ್ಗೆನ ತಾವು ಮಾತಾಡ್ಬೇಕು ಅಂತಂದಾಗ ಅನಿವಾರ್ಯವಾಗಿ ನಾನು ಒಪ್ಕೊಂಡು ನನ್ನ ಕೆಲವು ಒಳನೋಟಗಳನ್ನ ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಹರಿದಾಸ ಪರಂಪರೆಯಲ್ಲಿಯ ಕೀರ್ತನಕಾರರು ನಮ್ಗೆ ಗೊತ್ತು. ಪುರಂದರದಾಸರಿಂದ ಮತ್ತೆ ಪುರಂದರದಾಸರು, ಕನಕದಾಸರು ನಮ್ಗೆಲ್ಲ ಚಿರಪರಿಚಿತರು. ಅದರ ಜೊತೆಗೆ ಹೇಗೆ ವಚನಕಾರರು ಮತ್ತು ವಚನಕಾರ್ತಿಯರು ವಚನಗಳನ್ನ ರಚಿಸಿದರು, ಹಾಗೆ ದಾಸ ಪರಂಪರೆಯಲ್ಲಿ ಕೀರ್ತನಕಾರರು ಜೊತೆಗೆ ಕೀರ್ತನಕಾರ್ತಿಯರು ಕೂಡ ಕೀರ್ತನೆಗಳನ್ನ ರಚಿಸಿದ್ದು ನಮ್ಗೆಲ್ಲ ಗೊತ್ತು. ಬಹುಮುಖ್ಯವಾಗಿ ಹರಿದಾಸ ಪರಂಪರೆಯಲ್ಲಿಯ ಪ್ರಮುಖ ಕೀರ್ತನಕಾರ್ತಿಯರ ಸಂಖ್ಯೆ 14. ಅದು ನಮ್ಮ ಗಲಗಲಿ ಅವ್ವನವರಿಂದ ಆ ಪರಂಪರೆ ಆರಂಭಗೊಂಡು ಹಾಗೆ ಮುಂದುವರಿತಾ ಇದೆ. ಮೊದಲನೆಯ ಕೀರ್ತನಕಾರ್ತಿ ಗಲಗಲಿ ಅಮ್ಮನವರು. ಆ ಗಲಗಲಿ ಅಮ್ಮನವರನ್ನ ಹೊರತುಪಡಿಸಿದರೆ ಬಹಳ ಈ ಕೀರ್ತನೆಗಳಿಗೆ ಒಂದು ಭಾವಗೀತೆಯ ಸ್ವರೂಪ ಕೊಟ್ಟು ಅತ್ಯಂತ ಸಂವೇದನಾಶೀಲ ಮತ್ತು ಪ್ರಯೋಗಶೀಲಗೊಳಿಸಿದ ವಚನ ಕೀರ್ತನಕಾರ್ತಿ ಅಂತಂದ್ರೆ ನಮ್ಮ ಹೆಳವನಕಟ್ಟೆ ಗಿರಿಯಮ್ಮನವರು. ಅದರ ನಂತರ ಹರಪನಹಳ್ಳಿ ಭೀಮವ್ವ, ಯದುಗಿರಿಯಮ್ಮ, ನಾಡಿಗರ ಶಾಂತಿಬಾಯಿ, ಜೊತೆಗೆ ಓರುಬಾಯಿ ಲಕ್ಷ್ಮೀದೇವಮ್ಮ, ಸರ್ಸಾಬಾಯಿ, ನಂಜನಗೂಡು ತಿರುಮಲಾಂಬ, ಬಳ್ಳಾರಿ ರಾಧಾಬಾಯಿ, ನಿಡುಗುರ್ಕಿ ಜೀವುಬಾಯಿ, ಅಂಬಾಬಾಯಿ, ಸರಸ್ವತಿಬಾಯಿ, ಕಳಸದ ಸುಂದರಮ್ಮ, ದೇವರಾಯನ ದುರ್ಗದ ಗುಂಡಮ್ಮ ಇತ್ಯಾದಿ ಕೀರ್ತನಕಾರ್ತಿಯರ ಒಂದು ಪಟ್ಟಿಯನ್ನ ನಾವು ನೋಡ್ತೀವಿ. ಅದರಲ್ಲಿ ಹೆಳವನಕಟ್ಟೆ ಗಿರಿಯಮ್ಮ ಜೊತೆಗೆ ನಂಜನಗೂಡು ತಿರುಮಲಾಂಬ, ಸರಸ್ವತಿಬಾಯಿ ಮೊದಲಾದವರು ಎದ್ದು ಕಾಣತಕ್ಕಂತ ಕೀರ್ತನಕಾರ್ತಿಯರು. ಅದರಲ್ಲಿಯೂ ಕೂಡ ಹೆಳವನಕಟ್ಟೆ ಗಿರಿಯಮ್ಮನನ್ನ ನಾವು ತೆಗೆದುಕೊಂಡಾಗ ವಚನಕಾರ್ತಿಯರಲ್ಲಿ ಹೇಗೆ ಅಕ್ಕ ಮಹಾದೇವಿ ವಚನ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಕಾಣ್ತಾರೆ, ಹಾಗೆ ಕೀರ್ತನ ಸಾಹಿತ್ಯದಲ್ಲಿ ಕೀರ್ತನಕಾರ್ತಿಯರಲ್ಲಿ ಹೆಳವನಕಟ್ಟೆ ಗಿರಿಯಮ್ಮ ಎದ್ದು ಕಾಣುವ ಒಬ್ಬ ಕೀರ್ತನಕಾರ್ತಿ ಅಂತ ಹೇಳ್ಬೋದು. ಅವರ ಕೀರ್ತನೆಗಳ ವೈಶಿಷ್ಟ್ಯ ಉತ್ಕಟವಾದ ಭಕ್ತಿ ನಿವೇದನೆ, ಆತ್ಮಸಮರ್ಪಣೆ ಮತ್ತು ಭಾವಪೂರ್ಣ ಸಂವೇದನೆ, ಜೊತೆಗೆ ಕಲಾತ್ಮಕವಾದಂತ ಅಭಿವ್ಯಕ್ತಿ ಮೂಲಕ ಹೆಳವನಕಟ್ಟೆ ಗಿರಿಯಮ್ಮ ನಮ್ಮ ಗಮನ ಸೆಳೆಯುತ್ತಾರೆ. ದಾಸ ಸಮಗ್ರ ಸಾಹಿತ್ಯ ಸಂಪುಟ 18ರಲ್ಲಿ ಅವರ ಸಮಗ್ರ ಕೃತಿಗಳನ್ನ ಒಂದು ಕಡೆ ಸಂಯೋಜಿಸಲಾಗಿದೆ. ಇದರ ಜೊತೆಗೆ ಅವರ ಒಟ್ಟು ಕೀರ್ತನೆಗಳ ಸಂಖ್ಯೆ ನನಗೆ ತಿಳಿದ ಮಟ್ಟಿಗೆ 53. ಆ 53 ಕೀರ್ತನೆಗಳೊಂದಿಗೆ ಕೆಲವು ದೀರ್ಘವಾದಂತ ಕಾವ್ಯಗಳನ್ನ ನಾವು ನೋಡ್ತೀವಿ. ಉದ್ದಾಳಿಕನ ಕತೆ, ಶಂಕರಗಂಡನ ಹಾಡು, ಸೀತಾ ಕಲ್ಯಾಣ, ಚಂದ್ರಹಾಸನ ಕತೆ, ಬ್ರಹ್ಮ ಕೊರವಂಜಿ, ಲವಕುಶರ ಕಾಳಗ, ಕೃಷ್ಣ ಕೊರವಂಜಿ, ಈ 7 ದೀರ್ಘ ಕೃತಿಗಳನ್ನು ಕೂಡ ಹೆಳವನಕಟ್ಟೆ ಗಿರಿಯಮ್ಮ ರಚಿಸಿದ್ದನ್ನ ನಾವು ನೋಡ್ಬೋದು. ಒಂದು ವಿಶೇಷ ಏನು ಅಂತಂದ್ರೆ ಈ ಕೃತಿಗಳು ಕೂಡ ದೀರ್ಘವಾದ ಕೀರ್ತನ ಸ್ವರೂಪದಲ್ಲಿ ಇರ್ತಕ್ಕಂಥವೇ. ಜೊತೆಗೆ ಇವುಗಳ ಶೀರ್ಷಿಕೆ ಕೆಲವೊಬ್ರು ಕೆಲವೊಂದು ರೀತಿ ಹೇಳಿದ್ದನ್ನ ಕೂಡ ನಾವು ನೋಡ್ತೀವಿ. ಅಂದ್ರೆ ಒಂದೇ ಶೀರ್ಷಿಕೆ ಇಲ್ಲ, ಆ ಶೀರ್ಷಿಕೆಯಲ್ಲಿ ಬದಲಾವಣೆ ಇರುವುದನ್ನು ನಾವು ನೋಡ್ತೀವಿ. ಹೆಳವನಕಟ್ಟೆ ಗಿರಿಯಮ್ಮನ ಊರು ರಾಣೆಬೆನ್ನೂರು. ಕಾಲ 18ನೇ ಶತಮಾನದ ಪೂರ್ವಾರ್ಧ, ಅಂದ್ರೆ 1770. ತಂದೆ ವಿಶ್ಮಪಯ್ಯ ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥಲಾಗಿ ತಮ್ಮ ಚಿಕ್ಕಪ್ಪನಲ್ಲಿ ಬೆಳೆದಳು ಅನ್ನೋದನ್ನ ಹೇಳ್ತಾರೆ. ಜೊತೆಗೆ ಅವಳ ಕೀರ್ತನೆಗಳಲ್ಲಿಯೂ ಕೂಡ ಆ ಸುಳಿವು ನಮಗೆ ಸಿಗ್ತದೆ. ಜೊತೆಗೆ ಮಲೆಬೆನ್ನೂರಿನ ಶಾನುಭೋಗ ಕೃಷ್ಣಪ್ಪನವರ ಮಗ ತಿಪ್ಪರಸನೊಂದಿಗೆ ಅವರ ವಿವಾಹ ಆಗ್ತದೆ. ಆದ್ರೆ ಅವರಿಗೆ ವೈವಾಹಿಕ ಜೀವನದಲ್ಲಿ, ಸಾಂಸಾರಿಕ ಬದುಕಿನಲ್ಲಿ ಆಸಕ್ತಿ ಇಲ್ಲದೆ ಇರೋದನ್ನ ಬಹಳ ಜನ ಹೇಳ್ತಾರೆ. ಜೊತೆಗೆ ಅವಳ ಬದುಕಿನ ಸುತ್ತ ಅನೇಕ ದಂತಕಥೆಗಳು ಹುಟ್ಕೊಂಡವ. ಇವತ್ತ
ಹೆಳವನಕಟ್ಟೆ ಗಿರಿಯಮ್ಮನ ಬದುಕು ಪವಾಡಗಳ ಹೊತ್ತಿನಲ್ಲಿ ಹುದುಗಿ ಹೋಗ್ಯದ. ಅನೇಕ ದಂತಕಥೆಗಳು ಅವಳ ಸುತ್ತು ಹುಟ್ಟಿಕೊಂಡು ಎಷ್ಟರ ಮಟ್ಟಿಗೆ ಅವಳು ಪ್ರಸಿದ್ಧಿಯನ್ನ ಪಡೆದಳು ಅಂತಂದ್ರೆ, ಅವಳ ಆರಾಧ್ಯ ದೈವ ಹೆಳವನಕಟ್ಟೆ ರಂಗನಾಥ. ಆ ಹೆಳವನಕಟ್ಟೆ ರಂಗನಾಥನ ಮಂದಿರದ ಆವರಣದಲ್ಲಿ ಹೆಳವನಕಟ್ಟೆ ಗಿರಿಯಮ್ಮನ ಒಂದು ಮಂದಿರ ತಲೆ ಎತ್ತಿದ್ದನ್ನ ನೋಡಿದರೆ ಅವಳ ಪ್ರಸಿದ್ಧಿ, ಅವಳು ಪಡೆದಂತ ಜನಪ್ರಿಯತೆ ನಮಗೆ ಅರ್ಥ ಆಗ್ತದೆ. ನಾನು ಹೇಳಿದಂತೆ ಅವಳು ಮದುವೆ ಆದ ತಕ್ಷಣ ಅವಳದು ಬಾಲ್ಯ ವಿವಾಹ 10-12ನೇ ವಯಸ್ಸಿನಲ್ಲಿ ಮದುವೆ ಆಗ್ತದೆ. ಮದುವೆ ಆಗಿ ಅವಳು ಗಂಡನ ಮನೆಗೆ ಹೋಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಅವಳ ಗಂಡ ಅವಳನ್ನ ನೋಡಿದಾಗ ಯಾವುದೋ ಒಂದು ದೊಡ್ಡ ಸರ್ಪ ಅವಳನ್ನ ಸುತ್ತು ಹಾಕಿದಂತೆ ಅವನಿಗೆ ಭಾಸ ಆಗ್ತದೆ. ಆ ಸರ್ಪನೇ ದೈವ. ಅಲ್ಲಿಂದ ಅವಳ ಮುಖ ಬೇರೆ ಆಗ್ತದೆ. ಸಂಸಾರದಿಂದ ವಿಮುಖಳಾಗಿ ಪಾರಮಾರ್ಥದ ಕಡೆಗೆ ಮುಖ ಮಾಡಿ ಹೋಗ್ಬಿಡ್ತಾಳ. ಅಲ್ಲಿಂದ ತನ್ನ ಗಂಡನಿಗೆ ಮತ್ತೊಂದು ಮದುವೆ ಮಾಡಿ ತಾನು ಕೀರ್ತನೆಗಳನ್ನ ರಚಿಸುತ್ತಾ ಪರಮಾತ್ಮನನ್ನ ಆರಾಧಿಸುತ್ತಾ ತನ್ನ ದಾರಿಯನ್ನ ಬದಲು ಮಾಡಿಬಿಡ್ತಾಳೆ. ಈ ಹೆಳವನಕಟ್ಟೆ ರಂಗಯ್ಯ, ಮಲೆಬೆನ್ನೂರು ಸಮೀಪದ ಹೆಳವನಕಟ್ಟೆ ರಂಗನಾಥ ಇವಳ ಆರಾಧ್ಯ ದೈವ. ಹೆಳವನಕಟ್ಟೆ ರಂಗ ವೆಂಕಟ ಮುದ್ರಿಕೆಯಲ್ಲಿ ಅವರ ಕೀರ್ತನೆಗಳು ನಮಗೆ ಸಿಗ್ತವೆ. ಇವಳ ಜೀವನ ಅನೇಕ ಪವಾಡಗಳಿಂದ ಕೂಡಿರುವುದಾಗಿ ನಾನು ಈಗಾಗಲೇ ಹೇಳಿದ್ದೀನಿ. ಒಂದು ವಿಶೇಷ, ಈ ಕೀರ್ತನೆಗೂ ಮತ್ತು ವಚನಗಳಿಗೂ ಇರುವಂತ ಬಹುಮುಖ್ಯವಾದಂತ ವ್ಯತ್ಯಾಸ. ವಚನ ವೈಚಾರಿಕತೆಯಿಂದ ಕೂಡಿರ್ತದೆ, ಕೀರ್ತನೆ ಭಾವನಾತ್ಮಕ ಆಗಿರ್ತದೆ. ಯಾಕೆಂದರೆ ಇದು ಭಕ್ತಿ ಪ್ರಧಾನವಾಗಿರುವಂಥದ್ದು. ಭಕ್ತಿ ಪ್ರಧಾನ ಆಗಿರೋದ್ರಿಂದ ಅಲ್ಲಿ ಭಾವ ಪ್ರಾಧಾನ್ಯ ಅನ್ನೋದು ಇರಲೇಬೇಕು. ಅದೇ ಈ ಭಾವ ವಚನ ಸಾಹಿತ್ಯದಲ್ಲಿ ಅಷ್ಟು ಸ್ಪಷ್ಟವಾಗಿ ನಮಗೆ ಕಾಣುವುದಿಲ್ಲ. ಹೀಗೆ ಅನೇಕ ಪವಾಡಗಳಿಂದ ಇವತ್ತು ಹೆಳವನಕಟ್ಟೆ ಗಿರಿಯಮ್ಮನನ್ನ ನಾವು ನೋಡೋದು ಕಷ್ಟ. ಇವತ್ತು ನಾನು ಆಯ್ದುಕೊಂಡಂತ ಕೀರ್ತನೆ ಹೊನ್ನುತಾ ಹುಬ್ಬಿ ಹೊನ್ನುತಾ. ಈಗಾಗಲೇ ಅದನ್ನ ಸ್ಕ್ರೀನ್ ಮೇಲೆ ತಾವದನ್ನ ಡಿಸ್ಪ್ಲೇ ಮಾಡಿದಿರಿ. ಸುಮ್ಮನೆ ನಾನೊಮ್ಮೆ ಆ ಕೀರ್ತನೆಯನ್ನ ಓದ್ತೀನಿ. ಹೊನ್ನತಾ ಗುಬ್ಬಿ ಹೊನ್ನತ, ಚನ್ನ ಗೋಪಾಲ ಚಲುವ ಕೃಷ್ಣನ ಕೈಗೆ ಹೊನ್ನತಾ ಗುಬ್ಬಿ ಹೊನ್ನತ. ಆಗಮವನು ತಂದು ಅಜಗಿತ್ತ ಕೈಗೆ, ಸಾಗರವನ್ವತ್ತಿಕ್ಕಿ ಸುದೆಗಿತ್ತ ಕೈಗೆ. ತೂಗಿ ನಡೆವ ಸ್ಥೂಲಕಾಯನ ಕೈಗೆ, ನಾಗಶಯನ ನರಸಿಂಹನ ಕೈಗೆ ಹೊನ್ನತಾ ಗುಬ್ಬಿ ಹೊನ್ನತ. ಬಲಿಯ ದಾನವ ಬೇಡಿ ಬಂದಂತ ಕೈಗೆ, ಛಲದಿಂದ ಕ್ಷತ್ರಿಯರ ಕೊಂದಂತ ಕೈಗೆ. ಕಲಿ ವಿಭೀಷಣೆಗೆ ಅಭಯವಿತ್ತಂತ ಕೈಗೆ, ಬಲುಗಿರಿಯ ಬೆರಳಲ್ಲಿ ಆತಂತ ಕೈಗೆ ಹೊನ್ನುತಾ ಗುಬ್ಬಿ ಹೊನ್ನತ. ಪತಿವ್ರತೆಯರ ವ್ರತ ಅಳಿದಂತ ಕೈಗೆ, ಹಿತವಾಚಿಯ ನೇರಿ ದುರುಳಮರ್ದನ ಕೈಗೆ. ಸತೀಶಿರೋಮಣಿ ಲಕ್ಷ್ಮೀಕಾಂತನ ಕೈಗೆ, ಚತುರ ಹೆಳವನಕಟ್ಟೆ ರಂಗನ ಕೈಗೆ ಹೊನ್ನತಾ ಗುಬ್ಬಿ ಹೊನ್ನತ. ಚನ್ನಗೋಪಾಲ ಚಲುವ ಕೃಷ್ಣನ ಕೈಗೆ ಹೊನ್ನತಾ ಗುಬ್ಬಿ ಹೊನ್ನತ. ಒತೆಕ ಈ ಕೀರ್ತನೆಯನ್ನ ಓದಿದ ನಂತರ ಇದು ಒಂದು ಸುಂದರವಾದ ಭಾವಗೀತೆ ಅನಿಸಿದರೆ ಅತಿಶಯೋಕ್ತಿ ಅಲ್ಲ. ಏಕೆಂದರೆ ಇದು ಭಾವ ಪ್ರಧಾನವಾಗಿರುವಂಥದ್ದು. ಹಾಗೆ ಅಕ್ಕನ ವಚನಗಳಲ್ಲಿ ಚಿಲಿಮಿಲಿ ಎಂದೋದುವ ಗಿಳಿಗಳೆಗ ನೀವು ಕಾಣೆರೆ ನೀವು ಕಾಣೆರೆ, ಹಾಗೆ ಅದು ಭಾವಪ್ರಧಾನವೋ ಹಾಗೆಯೇ ಇದು. ಇಲ್ಲಿ ಯಾವ ಕಠಿಣ ಶಬ್ದಗಳು ಇಲ್ಲ. ಅತ್ಯಂತ ಸರಳವಾದಂತಹ ಪದಗಳಿಂದ ಕೂಡಿದ ಈ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು ಹೊನ್ನ ಮತ್ತು ಗುಬ್ಬಿ, ಎರಡು ಪದಗಳ ವಿಶ್ಲೇಷಣೆಯನ್ನ ನಾವು ಮಾಡಬೇಕು. ಕೃಷ್ಣನಿಗೆ ಗುಬ್ಬಿ ಹೊನ್ನ ತರಬೇಕು ಅನ್ನುವ ಕಲ್ಪನೆ ಇದೆಯಲ್ಲ, ಈ ಕಲ್ಪನೆಗೆ ಹಿಂದಿನ ಆಶಯ ಏನು? ಬಹಳ ಮಹತ್ವದ್ದು. ಇದರ ಸುತ್ತಲೂ ಕೂಡ ಒಂದು ದಂತಕತೆ ಹುಟ್ಕೊಂಡದ. ಈ ಕೀರ್ತನೆಯನ್ನ ಹೆಳವನಕಟ್ಟೆ ಗಿರಿಯಮ್ಮ ಯಾವ ಸಂದರ್ಭದಲ್ಲಿ ಹೇಳಿದರು ಅನ್ನೋದನ್ನ ಅದಕ್ಕೊಂದು ಸಾಂದರ್ಭಿಕವಾದಂತ ವಿವರವನ್ನ ನೀಡಿದ್ದಾರೆ.
ಒಮ್ಮೆ ಹೆಳವನಕಟ್ಟೆ ರಂಗನಾಥನ ಪೂಜೆಯಲ್ಲಿ ಆತನ ಬೆರಳಿಗೆ ರತ್ನದುಂಗರವನ್ನ ತೊಡಿಸಿದರಂತೆ. ರಾತ್ರಿ ಕಳೆದು ಬೆಳಗಿನ ಜಾವ ನೋಡಿದಾಗ ಆ ರತ್ನದುಂಗರ ಇರಲಿಲ್ಲ. ಪುರೋಹಿತರಿಗೆ ಭಯ ಆಯಿತು. ಆ ಕಳ್ಳತನ ತಮ್ಮ ಮೇಲೆ ಬರಬಹುದು ಅಂತ ಅವರೆಲ್ಲ ಹೆದರಿದ್ರು. ಆ ವಿಷಯ ಗಿರಿಯಮ್ಮನಿಗೆ ಗೊತ್ತಾಯಿರಿ. ಅವಳು ಬಂದು ಈ ಕೀರ್ತನೆಯನ್ನ ಹೇಳಿದಳಂತೆ. ಆವಾಗ ಗುಬ್ಬಿಯೊಂದು ಬಂದು ತನ್ನ ಬಾಯಲ್ಲಿ ಆ ಉಂಗುರವನ್ನ ತಂದು ಅಲ್ಲಿ ಹಾಕಿ ಹಾರಿ ಹೋಯಿತು ಅಂತ ಕತೆ ಹೇಳ್ತಾರೆ. ಬಹುತೇಕ ಇವೆಲ್ಲ ಪವಾಡಗಳು. ಈ ಪವಾಡಗಳ ಹಿನ್ನೆಲೆಯಲ್ಲಿ ಈ ಕೀರ್ತನೆಯನ್ನು ನೋಡಲು ಸಾಧ್ಯ ಇಲ್ಲ. ಆದರೆ ಆ ಪವಾಡದ ಹಿಂದಿನ ಆಶಯವನ್ನ ನಾವು ಅರಿಯಬೇಕಾದದ್ದು ಅಗತ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಹೊನ್ನ ಮತ್ತು ಗುಬ್ಬಿ ಜೊತೆಗೆ ಹೊನ್ನ ಯಾವನಿಗೆ ಬೇಕಾಗ್ಯದ ಅಂತಂದ್ರೆ ಚನ್ನಗೋಪಾಲ ಚಲುವ ಕೃಷ್ಣನಿಗೆ ಹೊನ್ನ ಬೇಕಾಗ್ಯದ. ಬಹುತೇಕ ಈ ಹೆಳವನಕಟ್ಟೆ ಗಿರಿಯಮ್ಮ ರಂಗನಾಥನನ್ನ ಹೇಗೆ ಪರಿಭಾವಿಸಿದಳು ಅನ್ನೋದು ಬಹಳ ಮುಖ್ಯ. ಆತನನ್ನ ಬಾಲಕೃಷ್ಣನನ್ನಾಗಿ ಪರಿಭಾವಿಸಿ ಈ ಕೀರ್ತನೆಯನ್ನ ರಚಿಸಿದಂತೆ ತೋರ್ತದ. ಆದ್ರ ಆತ ಬಾಲಕನಲ್ಲ. ಅವಳು ಪರಿಭಾವಿಸಿದ್ದು ಬಾಲಕೃಷ್ಣ ಅಂತ ಇಟ್ಕೊಂಡ್ರು ಕೂಡ ಇಡೀ ಈ ಕೀರ್ತನೆಯಲ್ಲಿ ಕೊನೆಯ ಪಾದ ಆತ ಎಂತ ಕೃಷ್ಣ ಅಂತಂದ್ರೆ ಸತೀ ಶಿರೋಮಣಿ ಲಕ್ಷ್ಮೀಕಾಂತ ಸತೀ ಶಿರೋಮಣಿ ಲಕ್ಷ್ಮೀಕಾಂತ, ಲಕ್ಷ್ಮಿಯೊಂದಿಗೆ ಮದುವೆಯಾಗಿರುವಂತ ಕೃಷ್ಣನನ್ನ ನಾವು ನೋಡ್ತೀವಿ. ಆದ್ರೆ ಇಡೀ ಕೀರ್ತನೆಯಲ್ಲಿರೋದು ಯಾವುದು ಅಂತಂದ್ರೆ ಆ ಕೃಷ್ಣನನ್ನ ಬಾಲಕನ ಸ್ವರೂಪದಲ್ಲಿ ಪರಿಭಾವಿಸಿ ಹೆಳವನಕಟ್ಟೆ ಗಿರಿಯಮ್ಮ ಈ ಕೀರ್ತನೆಯನ್ನ ರಚಿಸಿದ್ದು ಸ್ಪಷ್ಟ. ಯಾಕೆ ಅಂತಂದ್ರೆ ಗುಬ್ಬಿ, ಕಾಗಿ, ಕೋಗಿಲೆ ಹೀಗೆ ಪಕ್ಷಿಗಳ ರೂಪಕವಾಗಿ ಪರಿಭಾವಿಸಿಕೊಂಡು ಕೀರ್ತನೆಯನ್ನ ಹೇಳೋದಿದೆಯಲ್ಲ, ಕೀರ್ತನೆಯನ್ನ ರಚಿಸೋದಿದೆಯಲ್ಲ, ಆ ಭಾವವನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಹೊನ್ನ ಅನ್ನುವಂತ ಶಬ್ದನು ಕೂಡ ಕೃಷ್ಣನಿಗೆ ಹೊನ್ನ ಬೇಕಾ ಅಂತ ಒಂದು ಪ್ರಶ್ನೆ ಇಲ್ಲ. ಯಾಕೆ ಅಂತಂದ್ರೆ ಆತ ಲಕ್ಷ್ಮೀಕಾಂತ, ಆತನ ಸತಿ ಲಕ್ಷ್ಮಿ ಅಂತಂದ್ರೆ ಸಂಪತ್ತಿನ ದೇವತೆ. ಹೊನ್ನು ಅನ್ನುವಂತ ಪದಕ್ಕೆ ನಿಘಂಟಿನಲ್ಲಿ ಅನೇಕ ಅರ್ಥಗಳು. ಒಂದ್ ಕಡೆ ಹಣ ಅಂತ ಆಗ್ತದೆ, ಇನ್ನೊಂದ್ ಕಡೆ ಬಂಗಾರ ಅಂತ ಆಗ್ತದೆ, ಮತ್ತೊಂದ್ ಕಡೆ ಸಂಪತ್ತು ಅಂತ ಆಗ್ತದೆ, ಯಶಸ್ಸು ಅಂತ ಆಗ್ತದೆ. ಜೊತೆಗೆ ಇದಕ್ಕಿಂತಲೂ ಬಹಳ ಮುಖ್ಯವಾದದ್ದು ಹುಲುಸು ಅಂತ ಆಗ್ತದೆ, ಯಶಸ್ಸು ಅಂತ ಆಗ್ತದೆ. ಈ ಎಲ್ಲವನ್ನ ತಂದು ಕೊಡುವಂತ ಯಾಕೆ ಹೇಳ್ತಾಳೆ ಅಂತಂದ್ರೆ ನಾವು ನೋಡ್ತೀವಿ ಹೆಳವನಕಟ್ಟೆ ಗಿರಿಯಮ್ಮ ಕೀರ್ತನೆಗಳನ್ನ ರಚಿಸುವಾಗ ತಾನು ಯಶೋದೆಯಾಗಿ ತನ್ನನ್ನ ಪರಿಭಾವಿಸ್ಕೊಳ್ತಾಳೆ. ಮತ್ತೆ ಕೆಲವು ಕಡೆ ರಾಮ ಮತ್ತು ಕೌಶಲ್ಯ, ಆ ಕೌಶಲ್ಯಾಗಿ ಪರಿಭಾವಿಸ್ಕೊಳ್ತಾಳೆ. ಹೀಗೆ ತಾಯಿಯಾಗಿ ಕೃಷ್ಣನನ್ನ ನೋಡುವಂತ ದೃಷ್ಟಿ ಈ ಕೀರ್ತನೆಯಲ್ಲಿ ನಮಗೆ ಎದ್ದು ಕಾಣ್ತದೆ. ಅದಕ್ಕ ಮಗುವನ್ನ ಆಡಿಸುವಾಗ ತಾಯಿ ಹೇಳುವಂತ ಮಾತುಗಳೇ ಇಲ್ಲಿ ಕೀರ್ತನದ ಪಣ್ಣತಾ ಗುಬ್ಬಿ ಪಣ್ಣತ ಚನ್ನ ಗೋಪಾಲ ಚಲುವ ಕೃಷ್ಣನ ಕೈಗೆ ಹೊನ್ನತ. ಕೃಷ್ಣನ ಕೈಗೆ ಹೊನ್ನ ಬೇಕು. ಬಹುತೇಕ ಆ ಹೊನ್ನ ಬೇಕು ಅಂತಂದ್ರೆ ಅದು ಉಂಗುರ ಅಂತಲ್ಲ. ಒಂದ್ ವೇಳೆ ಉಂಗುರದ ಆ ಕಥೆಯನ್ನ, ಆ ದಂತಕಥೆಯನ್ನ ಇದಕ್ಕ ಜೊತೆಯಾಗಿಸಬೇಕಾಗಿತ್ತು ಅಂತಂದ್ರೆ ಬೆರಳಿಗೆ ಹೊನ್ನತ ಅಂತ ಅನ್ಬೋದಾಗಿತ್ತು, ಉಂಗುರತ ಅಂತ ಅನ್ಬೋದಾಗಿತ್ತು. ಇಲ್ಲ, ಕೈಗೆ ಹೊನ್ನತ, ಕೈಗೆ ಹೊನ್ನತ. ಆ ಹೊನ್ನ ಬಯಸುವಂತ ಕೈ ಎಂಥದ್ದು ಅನ್ನೋದೇ ಒಂದು ವರ್ಣನೆ. ಇದು ಕೃಷ್ಣನ ಹಸ್ತದ ವರ್ಣನೆ ಇಡೀ ಕೀರ್ತನೆ ತುಂಬಾ ನಾವು ಕಾಣ್ತೀವಿ. ಆ ಕೃಷ್ಣ ಚನ್ನಗೋಪಾಲ ಚಲುವ ಕೃಷ್ಣ, ಎರಡು ಚನ್ನಗೋಪಾಲ ಜೊತೆಗೆ ಚಲುವ ಕೃಷ್ಣ, ಒಂದು ಮಗು. ಆ ಮಗುವಿನ ರೂಪ ಬಹಳ ಸುಂದರವಾದಂತ ಮಗು, ಚಲುವಾದಂತ ಮಗು. ಆ ಕೃಷ್ಣನ ಕೈಗೆ ಗುಬ್ಬಿಯನ್ನ ಕರೀತಾಳೆ. ನಾವು ಮಕ್ಕಳನ್ನ ಆಡಿಸುವಾಗ, ಮಕ್ಕಳಿಗೆ ಜೋಗಳ ಹಾಡುವಾಗ ಅನೇಕ ಗುಬ್ಬಿ, ಪಶು, ಪಕ್ಷಿಗಳನ್ನ ಕರಿತೀವಲ್ಲ, ಹಾಗೆ ಗಿರಿಯಮ್ಮ ಕೃಷ್ಣನನ್ನ ತನ್ನ ಮಗುವನ್ನಾಗಿ ಪರಿಭಾವಿಸಿ ಈ ಕೀರ್ತನೆಯನ್ನ ರಚಿಸ್ತಾಳ. ಜೊತೆಗೆ ಈ ಕೀರ್ತನೆಯ ಇನ್ನೊಂದು
ವೈಶಿಷ್ಟ್ಯ ಏನು ಅಂತಂದ್ರೆ ಇಲ್ಲಿ ಪರಮಾತ್ಮನ ದಶಾವತಾರಗಳ ವಿವರ ಇದೆ. ಇಡೀ ಕೀರ್ತನೆಯ ಕೇಂದ್ರ ಆಶಯನೇ ಅದು. ಆತ ಅವತಾರಿ ಪುರುಷ, 10 ಅವತಾರಗಳನ್ನ ಎತ್ತಿದ. ಒಂದೊಂದು ಸಾಲಿನಲ್ಲಿ ಒಂದೊಂದು ಅವತಾರದ ಕಥನವನ್ನ ಇಲ್ಲಿ ಕೊಡ್ತಾರೆ. ಯಾವುದು? ಆಗಮವನ್ನು ತಂದು ಅಜಗಿತ್ತ ಕೈಗೆ. ಪ್ರಳಯ ಕಾಲದಲ್ಲಿ ಮುಳುಗಿ ಹೋಗ್ತಕ್ಕಂತ ಆಗಮಗಳು, ಅದನ್ನ ಅಪಹರಿಸಿದಂತ ರಾಕ್ಷಸ, ಆ ರಾಕ್ಷಸನನ್ನ ಕೈಯಿಂದ ಆಗಮಗಳನ್ನ ತಂದು ವೈವಸ್ವತ ಮನುವಿನ ಕೈಯಲ್ಲಿ, ಅದೇ ಅಜನಿಗೆ ಇತ್ತಂತ ಕೈಗೆ ಪಣ್ಣತ ಗುಬ್ಬಿ ಪಣ್ಣತ. ಮೊದಲನೇ ಸಾಲಿನಲ್ಲಿ ಒಂದು ಸಾಲಿನಲ್ಲಿ ಒಂದು ದಶಾವತಾರದ ಕಥೆಯನ್ನ ಹೇಳೋದು. ಹಾಗೆ ನೋಡಿದರೆ ಈ ಕೀರ್ತನೆಯಲ್ಲಿರುವಂತ ಒಟ್ಟು ಸಾಲುಗಳು, ಪಾದಗಳು 16 ಪಾದಗಳು. 3, 4, 12 ಪ್ಲಸ್ 2 14 ಪಾದಗಳು. ನಾವ್ ಹೇಗೆ ಸಾನೆಟ್ ಅಂತೀವಲ್ಲ, ಅಲ್ಲಿ ಸಾನೆಟ್ಟಿಗೂ ಒಂದ್ ಸ್ವಲ್ಪ ಭಿನ್ನವಾಗಿರುವಂತ ಈ ಕೀರ್ತನೆ. ಒಂದೇ ಒಂದು ಸಾಲಿನೊಳಗ ಮತ್ಸ್ಯಾವತಾರದ ಬಗ್ಗೆ ಹೇಳ್ತಾರೆ. ಆಗಮವನ್ನು ತಂದು ಅಜಗಿತ್ತ ಕೈ. ಮೊದಲನೇ ಇದ್ದು ದಶಾವತಾರಗಳಲ್ಲಿ ಮೊದಲನೇದ್ದು ಮತ್ಸ್ಯಾವತಾರ. ಕೃಷ್ಣ ಮತ್ಸ್ಯ ರೂಪದಲ್ಲಿ ಹೋಗಿ ರಾಕ್ಷಸನನ್ನ ವರ್ಧಿಸಿ ಆತ ಕದ್ದಿರುವಂತ ಆಗಮ ವೇದಗಳನ್ನ ತಂದು ಅಜನಿಗೆ ಕೊಟ್ಟಂತ ಕೈಗೆ ಹೊಣ್ಣತ ಗುಬ್ಬಿ ಹೊಣ್ಣತ. ಆ ಕೈ ಸಾಮಾನ್ಯವಾದಂತ ಕೈ ಅಲ್ಲ. ಎಂತ ಅದ್ಭುತವಾದಂತ ಸಾಹಸಗಳನ್ನ ಮಾಡ್ಯದ, ಲೋಕ ಕಲ್ಯಾಣವನ್ನ ಮಾಡ್ಯದ. ಆ ಲೋಕ ಕಲ್ಯಾಣದ ಕಥನವನ್ನ ಈ ಕೀರ್ತನೆಯಲ್ಲಿ ಗಿರಿಯಮ್ಮ ಸಂಯೋಜಿಸ್ತಾಳ. ಎರಡನೇದು ಸಾಗರವನ್ನು ತಿಕ್ಕಿ ಸುದೆಯಿತ್ತ ಕೈಗೆ. ನಾನು ಇಡೀ ಆ ಕಥನವನ್ನೆಲ್ಲ ವಿವರಿಸಲಿಕ್ಕೆ ಹೋಗೋದಿಲ್ಲ. ದೇವತೆಗಳು ಮತ್ತು ದಾನವರ ಮಧ್ಯ ಯುದ್ಧ ನಡೆದಾಗ ಸಮುದ್ರ ಮಂಥನ ಸಂದರ್ಭದಲ್ಲಿ ಆ ಮಂದರ ಪರ್ವತವನ್ನ ಕಡಗೋಲಾಗಿ ಮಾಡುವಾಗ ಅದು ರಸಾತಳಕ್ಕೆ ತಾಗಿದಾಗ ಅದನ್ನ ಕಡಿಲಿಕ್ಕೆ ಸಾಧ್ಯ ಇಲ್ಲದಿದ್ದಾಗ ಕೃಷ್ಣ ಇದ್ದಾವ ಕೂರ್ಮಾವತಾರವನ್ನ ತಾಳಿದ. ಆ ಕೂರ್ಮ, ಆ ಆಮೆ ಆ ಕಡಗೋಲನ್ನ ತನ್ನ ಡುಬ್ಬದ ಮೇಲೆ ಹಿಡಿದು ಅಮೃತವನ್ನ ಕೊಟ್ಟಿತ್ತು. ಸಾಗರವನ್ನು ತಿಕ್ಕಿ ಸುದೆಯಿತ್ತ ಕೈಗೆ. ಮೂರನೇದ್ದು ತೂಗಿ ನಡೆಯುವ ಸ್ಥೂಲಕಾಯನ ಕೈಗೆ. ಇಲ್ಲಿ ಮತ್ತೆ ಅದಕ್ಕೆ ರಾಕ್ಷಸ ಭೂಮಿಯನ್ನೇ ಚಾಪೆಯಂತೆ ಸುತ್ತಿಕೊಂಡು ರಸಾತಲಕ್ಕೆ ಹೋಗುವಾಗ ವಿಷ್ಣು ವರಹಾವತಾರವನ್ನ ತಾಳಿ ರಸಾತಲಕ್ಕೆ ಹೋಗಿ ಅದನ್ನ ಮತ್ತೆ ಎತ್ತಿ ತಂದು ಲೋಕಕ್ಕೆ ಸಮರ್ಪಿಸಿದ್ದು. ಇಲ್ಲಿ ವರಹಾವತಾರ. ಮೊದಲನೇದ್ದು ಮತ್ಸ್ಯಾವತಾರ, ಎರಡನೇದ್ದು ಕೂರ್ಮಾವತಾರ, ಮೂರನೇದ್ದು ಕೇಳಿಸ್ತಾ ಇದೆ? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಮೂರನೇದ್ದು ನಾಲ್ಕನೇದ್ದು ನರಸಿಂಹ ಅವತಾರ. ಅದೇ ನಾಗಶಯನ ನರಸಿಂಹನ ಕೈಗೆ. ಇನ್ನೊಂದು ನಾವು ಈ ಕೀರ್ತನೆಯನ್ನ ಗಮನಿಸ್ಬೇಕು. ಈ ಕೀರ್ತನೆಗೆ ಅನೇಕ ಪಠ್ಯಗಳದಾವ, ಒಂದೇ ಪಠ್ಯ ಇಲ್ಲ. ಇಲ್ಲಿ ನಾಗಶಯನ ಅಂತದ, ಇನ್ನೊಂದ್ ಕಡೆ ಸಾಗರ ಶಯನ ನರಸಿಂಹನ ಕೈಗೆ ಅಂತ ಇನ್ನೊಂದು ಪಠ್ಯದಲ್ಲಿದೆ. ಅನೇಕ ಪಠ್ಯಗಳನ್ನ ನಾವು ನೋಡ್ತೀವಿ. ಹೀಗೆ 4 ಅವತಾರಗಳನ್ನ 4 ಸಾಲಿನಲ್ಲಿ ಹೇಳಿದರೆ, ಮುಂದಿನ 4 ಸಾಲಗಳಲ್ಲಿ 4 ಅವತಾರಗಳು ಮತ್ತೆ. ಯಾವುದು? ಬಲಿಯ ದಾನವ ಬೇಡಿ ಬಂದಂತ ಕೈಗೆ. ನಮ್ಗೆಲ್ಲ ಗೊತ್ತು, ಬಲಿಯನ್ನ ತುಳಿದು ವಾಮನಾವತಾರ, ಕೃಷ್ಣನ ವಾಮನಾವತಾರ. ಅಲ್ಲಿ ಬಲಿನೂ ಕೂಡ ಒಬ್ಬ ರಾಕ್ಷಸ. ಹಾಗೆ ನೋಡಿದರೆ ಈತ 5ನೇ ರಾಕ್ಷಸ. 5 ಜನ ರಾಕ್ಷಸರನ್ನ ಕೊಂದು ಅವರನ್ನ ಮರ್ದಿಸಿ ಈ ಭೂಮಿಯನ್ನ, ಭೂಮಂಡಲವನ್ನ ಕಾಪಾಡಿದ್ದು. ಛಲದಿಂದ ಕ್ಷತ್ರಿಯರ ಕೊಂದಂತ ಕೈಗೆ. ಅದೇ ಕೃಷ್ಣಾವತಾರ. ಕಲಿ ವಿಭೀಷಣಗೆ ಅಭಯವಿತ್ತಂತ ಛಲದಿಂದ ಕ್ಷತ್ರಿಯರ ಕೊಂದಂತ ಕೈಗೆ. ಅದು ಪರಶುರಾಮ ಅವತಾರ. ಇಲ್ಲಿ ವಾಮನಾವತಾರ ಆದ ನಂತರ ಪರಶುರಾಮನಾಗ್ತಾನೆ. ಕಲಿ ವಿಭೀಷಣೆಗೆ ಅಭಯವಿತ್ತಂತ ಕೈಗೆ ರಾಮಾವತಾರ. ವಿಭೀಷಣೆಗೆ ಅಭಯವಿಟ್ಟು
ರಾವಣನನ್ನ ಮರ್ದಿಸಿ ಲೋಕ ಕಲ್ಯಾಣ ಮಾಡಿದ್ದು ಮುಂದೆ. ಕೊನೆದು ಬಲುಗಿರಿಯ ಬೆರಳಲ್ಲಿ ಆತಂತ ಕೈಗೆ ಗೋವರ್ಧನ ಗಿರಿಧಾರಿಯಾದದ್ದು ಅದೇ ಕೃಷ್ಣಾವತಾರ. ಮೊದಲಿನ ಚರಣದಲ್ಲಿ 4 ಅವತಾರಗಳನ್ನ ಹೇಳಿದರೆ ಕೊನೆಯ ಚರಣದಲ್ಲಿ 4 ಅವತಾರ. ಒಂದು ವಾಮನಾವತಾರ, ಪರಶುರಾಮಾವತಾರ, ರಾಮಾವತಾರ, ಕೃಷ್ಣಾವತಾರ. ಇನ್ನು ಈ 8 ಅವತಾರಗಳಾದು 2 ಉಳಿದು. ಒಂದು ಬುದ್ಧಾವತಾರ, ಮತ್ತೊಂದು ಕಲ್ಕಿಯ ಅವತಾರ. ಕಲ್ಕಿ 10ನೇ ಅವತಾರ. ಪತಿವ್ರತೆಯರ ವ್ರತ ಅಳಿದಂತ ಕೈಗೆ ಹಿತವಾಚಿಯನೇರಿ ದುರುಳ ಮರ್ದನ ಕೈಗೆ ಸತಿ ಶಿರೋಮಣಿ ಲಕ್ಷ್ಮೀಕಾಂತನ ಕೈಗೆ ಚತುರ ಹೆಳವನ ಕಟ್ಟೆ ರಂಗನ ಕೈಗೆ ಪಣ್ಣತಾ ಗುಬ್ಬಿ ಪಣ್ಣತ. ಇಲ್ಲೆಲ್ಲ ಇರೋದು ಕೃಷ್ಣನ ಕೈ ವರ್ಣನೆ. ಕೃಷ್ಣನ ಸಾಹಸದ ಕರ ಎಷ್ಟು ಅದ್ಭುತವಾಗಿರುವಂಥದ್ದು, ಅನನ್ಯವಾಗಿರುವಂಥದ್ದು ಅನ್ನೋದನ್ನ ಹೆಳವನ ಕಟ್ಟೆ ಗಿರಿಯಮ್ಮ ಹಾಡ್ತಾಳ. ಆ ಕೈ ಬಗ್ಗೆನ ಇಡೀ ಕೀರ್ತನೆಯನ್ನ ರಚಿಸ್ತಾಳ. ಬುದ್ಧಾವತಾರದಲ್ಲಿ ಆ ರಾಕ್ಷಸ ಸಾಯಲು ಸಾಧ್ಯ ಇಲ್ಲದಿದ್ದಾಗ ಆತ ತನ್ನ ಹೆಂಡತಿಯ ಪಾತಿವ್ರತ್ಯದಿಂದ ಕೊಬ್ಬಿದಾಗ ಆತನ ಹೆಂಡತಿಯ ಪಾತಿವ್ರತ್ಯವನ್ನ ಹರಣ ಮಾಡಿ ಆತನನ್ನ ಮರ್ದಿಸಿದ್ದು ಬುದ್ಧಾವತಾರ. ಕೊನೆಯದು ಹಿತವಾಜಿಯನೇರಿ ತುರುಳ ಮರ್ದನ ಕೈಗೆ. ಕುದುರೆ ಮೇಲೆ ಕೂತ್ಕೊಂಡು ಕುದುರೆ ಮೇಲೆ ಸವಾರಿ ಮಾಡಿ ಕಲ್ಕಿ ಅವತಾರವನ್ನ ತೆಗೆದುಕೊಂಡು ಬಹುತೇಕ ನಮ್ಮ ಕುವೆಂಪು ಅವರ ಪಾಂಚಜನ್ಯವನ್ನ ನಾವು ನೆನಪಿಸ್ಕೊಳ್ಬಹುದು. ಆ ಕಲ್ಕಿ ಅವತಾರ ಕೃಷ್ಣನ ವಿಷ್ಣುವಿನ 10ನೇ ಅವತಾರ. ಆ ಕಲ್ಕಿ ಕೈಗೆ ಹೊಣ್ಣತ ಗುಬ್ಬಿ ಹೊಣ್ಣತ. ಬಹುತೇಕ ಇಲ್ಲಿ ಹಣ್ಣು ಅನ್ನೋದು ಕೇವಲ ಬಂಗಾರ ಅಂತಲ್ಲ, ಹಣ ಅಂತಲ್ಲ. ನನಗೆ ಅನಿಸಿದ ಮಟ್ಟಿಗೆ ಹುಲುಸು. ಹಣ್ಣ ಅಂತಂದ್ರೆ ಹುಲುಸು. ನಮ್ ಜನಪದಗಳು ಹೇಳ್ತಾರಲ್ಲ, ಹಣ್ಣು ಬಿತ್ತೇವು ಫಲಕ್ಕೆಲ್ಲ. ಹಣ್ಣು ಬಿತ್ತೋದು ಅಂತಂದ್ರೆ ಬಂಗಾರವನ್ನು ಬಿತ್ತಲಿಕ್ಕೆ ಸಾಧ್ಯ ಇಲ್ಲ, ಯಶಸ್ಸು ಬೇಕು. ಆ ಯಶಸ್ಸನ್ನ ಕೊಡು, ಆ ಸಂಪತ್ತನ್ನ ಕೊಡು, ಆ ಭರವಸೆಯನ್ನ ಕೊಡು, ಹುಲುಸನ್ನ ಕೊಡು ಅನ್ನೋದಕ್ಕ ಅದು ಹೆಳವನ ಕಟ್ಟೆ ಗಿರಿಯಮ್ಮ ಕೃಷ್ಣನನ್ನ ತನ್ನ ಮಗುವನ್ನಾಗಿ ಪರಿಭಾವಿಸಿಕೊಂಡೋದ್ರಿಂದ ತನ್ನ ಮಗುವಿನ ಕೈಗೆ ಹೊಣ್ಣಬೇಕು, ತನ್ನ ಮಗುವಿನ ಕೈ ತುಂಬಬೇಕು, ಆ ಕೈ ಲೋಕ ಕಲ್ಯಾಣಕ್ಕಾಗಿ ಎತ್ತಬೇಕು ಅನ್ನುವ ಅಭಿಪ್ರಾಯದಿಂದ ಇಡೀ ಈ ಕೀರ್ತನೆಯನ್ನ ರಚಿಸ್ತಾಳೆ. ಕೊನೆಗೆ ಹೇಳ್ತಾಳೆ ನೋಡಿ, ಎಷ್ಟು ವಿರೋಧಾಭಾಸ ಅಂತಂದ್ರೆ, ಯಾವ ಕೈಗೆ ಹೊಣ್ಣಬೇಕೋ, ಯಾವ ಕೈಗೆ ಹೊಣ್ಣಬೇಕು ಅಂತ ಹೇಳ್ತಾಳಲ್ಲ, ಆ ಕೈ ಹಿಂದಿರೋದು ಯಾವುದು ಅಂತಂದ್ರ ಸತಿ ಶಿರೋಮಣಿ ಲಕ್ಷ್ಮಿ. ಆ ಲಕ್ಷ್ಮಿಯ ಕಾಂತ ವಿಷ್ಣು. ಹೀಗಿದ್ದಾಗ ಆತನಿಗೆ ಹೊಣ್ಣನ ಅಗತ್ಯನೇ ಇಲ್ಲ, ಆದರೂ ಹೊಣ್ಣಬೇಕು ಅಂತ. ಹಾಗೆ ನಮ್ಮ ಬಸವಣ್ಣನವರ ಒಂದು ವಚನದಲ್ಲಿ, ನಿಮ್ಮ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನಸ್ಸಿನಲ್ಲಿ ನಿಮ್ಮ ನೆನಪು ತುಂಬಿ, ಹೀಗೆ ಹೇಳ್ತಾ 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 ಹೋಗಿ ನಿಮ್ಮ ಚರಣ ಕಮಲದೊಳಗೆ ಆಣು ತುಂಬಿ ಅಂತ ಹೇಗೆ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಇಡೀ ಕೀರ್ತನೆ ಒಂದ್ ರೀತಿ ಹೋಗಿದ್ರ ಕೊನೆಯದ್ ಯಾವುದು ಅಂತಂದ್ರೆ ಆ ವಿಷ್ಣು ಯಾರು ಅಂದ್ರೆ ಸತಿ ಶಿರೋಮಣಿ ಲಕ್ಷ್ಮೀಕಾಂತ. ಆತನ ಕೈಗೆ ಚತುರ ಹೆಳವನ ಕಟ್ಟೆ, ರಂಗನ ಕೈಗೆ ಪಣ್ಣತಾ ಗುಬ್ಬಿ ಪಣ್ಣ. ಹೀಗೆ ಒಂದು ಹೊಸ ಆಕಸ್ಮಿಕವಾದಂತಹ ತಿರುವನ್ನ ಈ ಕೀರ್ತನೆ ಪಡ್ಕೊಳ್ತದೆ. ಈ ಕಾರಣದಿಂದಲೇ ಅದು ಭಾವಗೀತಾತ್ಮಕ ಸ್ವರೂಪವನ್ನ ಪಡೆದುಕೊಂಡು ಮನಸ್ಸನ್ನ ಗೆಲ್ತದೆ. ಸಾಮಾನ್ಯವಾಗಿ ಹೆಳವನ ಕಟ್ಟೆ ಗಿರಿಯಮ್ಮ ಅಂತ ನಾವು ನೆನಪಿಸ್ಕೊಳ್ಳೋದೇ ತಡ. ನಮಗೆ ನೆನಪಾಗುವಂತ ಮೊದಲನೇ ಕೀರ್ತನೆ ಯಾವುದು ಅಂತಂದ್ರೆ ಹೊಣ್ಣತಾ ಗುಬ್ಬಿ ಹೊಣ್ಣತ. ಹೆಳವನ ಕಟ್ಟೆ ಗಿರಿಯಮ್ಮ ಅನೇಕ ಕೀರ್ತನೆಗಳನ್ನ ರಚಿಸಿದರು, ದೀರ್ಘ ಕೃತಿಗಳನ್ನ ರಚಿಸಿದರು. ಆದ್ರೆ ಅವ್ಯಾವು ನಮಗೆ ನೆನಪಾಗೋದಿಲ್ಲ. ಮೊಟ್ಟ ಮೊದಲು ಹೆಳವನ ಕಟ್ಟೆ ಗಿರಿಯಮ್ಮನ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸೋದು ಈ ಕೀರ್ತನೆ. ಆ ಕಾರಣಕ್ಕಾಗಿಯೇ ನಾನು ಈ ಕೀರ್ತನೆಯನ್ನ ವಿಶ್ಲೇಷಣೆಗೆ ಆಯ್ಕೊಂಡಿದ್ದೇನೆ. ಬಹುತೇಕ ತಮ್ಗೆಲ್ಲ ಗೊತ್ತಿರಬಹುದು, ಕೀರ್ತನೆಯನ್ನ ವಿಶ್ಲೇಷಣೆ ಮಾಡೋದು ಸರಳ ಅಲ್ಲ. ಯಾಕೆ ಸರಳ ಅಲ್ಲ ಅಂತಂದ್ರೆ
ಅಲ್ಲಿ ವಿಶ್ಲೇಷಣೆಗೆ ಆಸ್ಪದ ಇರೋದಿಲ್ಲ. ಇಲ್ಲಿ ಕೆಳವನಕಟ್ಟೆ ಗಿರಿಯಮ್ಮ ದಶಾವತಾರದ ಕಥೆಯನ್ನ ಹೇಳ್ತಾರೆ. ನಾವು ಯಾವ ದೃಷ್ಟಿಯಿಂದ ನೋಡಬೇಕು ಅಂತಂದ್ರೆ, ಕೇವಲ 10 ಸಾಲುಗಳಲ್ಲಿ ದಶಾವತಾರದ ಕಥೆಯನ್ನ ಸಂಯೋಜನೆ ಮಾಡುವಂತ ಕಲಾತ್ಮಕತೆ ಶಕ್ತಿ ಇದೆಯಲ್ಲ, ಇದನ್ನ ನಾವು ಎತ್ತಿ ತೋರಿಸಬೇಕೇ ವಿನ ಅಲ್ಲಿ ಇನ್ನಿತರ ಆಯಾಮಗಳ ವಿಶ್ಲೇಷಣೆಗೆ ಅವಕಾಶ ಕಡಿಮೆ ಅಂತ ನನ್ನ ಭಾವನೆ. ಒಂದು ನಾವು ಬಹಳ ಇಡೀ ಕೀರ್ತನ ಸಾಹಿತ್ಯವನ್ನ ನೋಡಿದಾಗ ಅಲ್ಲಿರೋದು ಸ್ತುತಿ. ನಾನು ನಮ್ಮ ತತ್ವಪದ ಸಾಹಿತ್ಯವನ್ನ ನೋಡಿದಾಗ ಗೊತ್ತಾಗ್ತದೆ, ತತ್ವಪದ ಸಾಹಿತ್ಯ ಅದು ಶಿಶುನಾಳ ಶರೀಫ್ ಇರ್ಬೋದು, ಮಡಿವಾಳಪ್ಪ ಇರ್ಬೋದು, ಅಥವಾ ಇನ್ನುಳಿದ ಯಾವುದೇ ತತ್ವಪದಕಾರ ಇರ್ಬೋದು. ಈ ತತ್ವಪದ ರಚನೆಗೆ ಹಿಂದೆ ಒಂದ್ ಕಡೆ ಪ್ರೇರಣೆ ವಚನ ಸಾಹಿತ್ಯ ಇದ್ರೆ, ಇನ್ನೊಂದು ಕಡೆ ಪ್ರೇರಣೆ ದಾಸ ಸಾಹಿತ್ಯ. ವಚನ ಸಾಹಿತ್ಯದ ವಿಚಾರ ಅಥವಾ ವೈಚಾರಿಕತೆ ಅಥವಾ ತಾತ್ವಿಕತೆ, ಬಹಳ ಸರಳವಾದ ಮಾತಿನಲ್ಲಿ ಹೇಳ್ಬೇಕಾಗಿತ್ತು ಅಂತಂದ್ರೆ, ವಚನ ಸಾಹಿತ್ಯದ ತಾತ್ವಿಕತೆ, ದಾಸ ಸಾಹಿತ್ಯದ ಭಾವನಾತ್ಮಕತೆ. ದಾಸ ಸಾಹಿತ್ಯದ ಭಾವನಾತ್ಮಕ ಸಂವೇದನೆ, ಈ ಎರಡನ್ನೂ ಸೇರಿಸಿ ಮೇಳೈಸಿಕೊಂಡು ತತ್ವಪದ ಸಾಹಿತ್ಯ ಹುಟ್ಟುಕೋತು ಅನ್ನೋದನ್ನ ನಾವು ಗಮನಿಸಬೇಕು. ತತ್ವಪದ ಸಾಹಿತ್ಯಕ್ಕೆ ವಚನ ಸಾಹಿತ್ಯದಷ್ಟೇ ಕೊಡುಗೆಯನ್ನ ಕೊಟ್ಟದ್ದು ಈ ಕೀರ್ತನ ಸಾಹಿತ್ಯ ಅಥವಾ ದಾಸ ಸಾಹಿತ್ಯ. ದಾಸ ಸಾಹಿತ್ಯದಲ್ಲಿ ಪ್ರಮುಖವಾಗಿರೋದು ನಾದ, ಅದರ ಜೊತೆಗೆ ಇರೋದು ಭಾವ. ಈ ನಾದ ಮತ್ತು ಭಾವ ಈ ಎರಡನ್ನು ದಾಸ ಸಾಹಿತ್ಯದಿಂದ ತತ್ವಪದ ಸಾಹಿತ್ಯ ಅಥವಾ ಅನುಭವ ಸಾಹಿತ್ಯ ಸ್ವೀಕಾರ ಮಾಡ್ತದೆ. ಅಲ್ಲಿಯ ತಾತ್ವಿಕತೆಯನ್ನ ವಚನ ಸಾಹಿತ್ಯದಿಂದ ಸ್ವೀಕಾರ ಮಾಡ್ತದೆ. ಹೀಗೆ ಇಡೀ ಒಂದು ಭವ್ಯ ಪರಂಪರೆಯನ್ನ ರೂಪಿಸುವಂತ ಶ್ರೇಯಸ್ಸು ವಚನಕಾರರಿಗೂ ಸಲ್ತದೆ, ಕೀರ್ತನಕಾರರಿಗೂ ಸಲ್ತದೆ. ಈ ದೃಷ್ಟಿಯಿಂದ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದ ಅಧ್ಯಯನ ಬಹಳ ಪ್ರಸ್ತುತ, ಜೊತೆಗೆ ಅತ್ಯಗತ್ಯ ಅನ್ನೋದು ನನ್ನ ಭಾವನೆ. ಇಷ್ಟು ನನ್ನ ಮಾತುಗಳ ಹಿನ್ನೆಲೆಯಲ್ಲಿ ಮತ್ತೆ ಈ ಸಂವಾದವನ್ನ ಬೆಳೆಸಬಹುದು. ನೀವು ಪ್ರಶ್ನೆಗಳನ್ನ ಕೇಳಿದ್ದಾದ್ರೆ ನಾನು ಉತ್ತರವನ್ನ ಕೊಡ್ಲಿಕ್ಕೆ ನನ್ನ ಅನುಭವದ ಮಟ್ಟಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಕೊನೆಗೊಂದು ಮಾತಿನಿಂದ ನನ್ನ ಇವತ್ತಿನ ಈ ಉಪನ್ಯಾಸ ಅಥವಾ ವಿಶ್ಲೇಷಣವನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕೀರ್ತನ ಸಾಹಿತ್ಯ ಅಥವಾ ಕೀರ್ತನೆಗಳನ್ನ ವಿಶ್ಲೇಷಣೆಗೆ ಒಳಪಡಿಸುವುದಕ್ಕಿಂತ ಅನುಭವಿಸ್ಬೇಕು. ಇದು ಕೊರಳ ಸಾಹಿತ್ಯ. ಕೀರ್ತನ ಸಾಹಿತ್ಯ ಕೊರಳ ಸಾಹಿತ್ಯ. ಈ ಕೀರ್ತನೆಯನ್ನ ನಾನು ಓದಿದಾಗ ಅದು ಸಹೃದಯರನ್ನ ಅಷ್ಟು ತೀವ್ರವಾಗಿ ಕಾಡೋದಿಲ್ಲ ಅಥವಾ ಅದು ಅನುಸಂಧಾನಗೊಳಿಸೋದಿಲ್ಲ. ಅದನ್ನೇ ಹಾಡಿದಾಗ, ಅದಕ್ಕೆ ರಾಗ ಸಂಯೋಜನೆ ಮಾಡಿದಾಗ ಆ ಕೀರ್ತನೆ ಅದ್ಭುತ ಅನಿಸ್ತದ. ಅದೊಂದು ಭಾವಗೀತೆಯಾಗಿ ಹೊಮ್ಮತದ. ಜೊತೆಗೆ ಆ ನಾದದಲ್ಲಿಯೇ ದೇವನ ಸ್ವರೂಪದ ದರ್ಶನ ನಮಗೆ ಆಗ್ತದೆ. ಅದೇ ಈ ಕೀರ್ತನೆಗಳ ಉದ್ದೇಶ. ಅದಕ್ಕ ಬೇಂದ್ರೆಯವರು ಮತ್ತು ನಮ್ಮ ಬಹಳ ದೊಡ್ಡ ವಿಮರ್ಶಕರು ಒಬ್ರು ಬೇಂದ್ರೆಯವರನ್ನು ಹೇಳಿದ್ರು, ಇಲ್ಲ ನಿಮ್ ಜೋಗಿ ಕವಿತೆಯನ್ನ ನಾನು ಓದಿದೆ, ನನಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತ ಕೇಳಿದ್ರ. ಅವಾಗ ಬೇಂದ್ರೆ ಅವ್ರು ಹೇಳಿದ್ರು, ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಕನ್ನಡದಲ್ಲಿ ಇಲ್ಲೇನು ಅಂತ ಕೇಳಿದ್ರು. ಅದು ಕನ್ನಡದಲ್ಲೇನೆ ಇದೆ, ಹಾಗಾದ್ರೆ ಓದ್ಬೇಕು ಅಂತ. ಎಷ್ಟ್ ಸಲ ಓದ್ಬೇಕು ಮುಂದ್ ಕೂತ್ಕೊಂಡು ಹೇಳಿದ್ರು ಅವ್ರು JH ನಾಯ್ಕ ಅವ್ರಿಗೆ. ಒಮ್ಮೆ ಓದಿದ್ರು, 2 ಸಲ ಓದಿದ್ರು, 3 ಸಲ ಓದಿದ್ರು, ಅರ್ಥನೇ ಇಲ್ಲ, ಸ್ವಲ್ಪ ಆಯ್ತು ಅಂತ ಹೇಳ್ತಾ ಇದ್ರು. ಕೊನೆಗೆ ಬೇಂದ್ರೆ ಕೇಳಿದ್ರಂತೆ, ಕವಿತೆ ಅರ್ಥ ಮಾಡಿಕೊಳ್ಳೋದು ಕವಿತೆ ಅಲ್ಲ, ಅನುಭವಿಸೋದು ಕವಿತೆ. ಹಾಗೆ ಕೀರ್ತನೆಯನ್ನ ಅನುಭವಿಸ್ಬೇಕು. ಕೀರ್ತನೆಯನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಸರಳ. ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವ ತೊಂದರೆನೂ ಇಲ್ಲ. ಒಂದೇ ಒಂದು ಮಾತಿನಲ್ಲಿ ಹೇಳ್ಬೋದು, ಇಡೀ ದಶಾವತಾರವನ್ನ
ಒಂದು ಸಣ್ಣ ಕೀರ್ತನೆಯಲ್ಲಿ ಕಟ್ಟಿಕೊಡುವಂತ ಕಲಾತ್ಮಕತೆ ಇದೆಯಲ್ಲ, ಕೃಷ್ಣನನ್ನ ಮಗುವನ್ನಾಗಿ ಪರಿಭಾವಿಸಿ ತನ್ನ ಸಂವೇದನೆಗಳನ್ನ ಪರಮಾತ್ಮನೊಂದಿಗೆ ಹಂಚಿಕೊಳ್ಳೋದು ಅಥವಾ ಅನುಸಂಧಾನ ಮಾಡಿಕೊಳ್ಳೋದಿದೆಯಲ್ಲ, ಇದು ಈ ಕೀರ್ತನೆಯ ಅದ್ಭುತವಾದಂತ ಶ್ರೇಯಸ್ಸು. ಅದಕ್ಕಾಗಿ ಯಾವಾಗ ಇದನ್ನ ರಾಗಬದ್ಧವಾಗಿ ಹಾಡ್ತೀವಿ, ನಮ್ ಕಣ್ಮುಂದೆ ಗುಬ್ಬಿ ಬರಬೇಕು, ಆ ನಾದ ಬರಬೇಕು, ಆ ನಾದದಲ್ಲಿ ಆ ನಾದದ ಆಮೋದದಲ್ಲಿ ಗುಬ್ಬಿ ಮತ್ತು ಪರಮಾತ್ಮರ ಅನುಸಂಧಾನವನ್ನ ನಾವು ನೋಡ್ತೀವಲ್ಲ, ಆವಾಗ ಈ ಕೀರ್ತನೆ ತನ್ನ ಸಾರ್ಥಕತೆಯನ್ನ ಪಡೆಯುತ್ತದೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ತೆ, ಧನ್ಯವಾದ. ಕೋಡಗುಂಟಿ ಸರ್ ಅವರೊಂದು ಪ್ರಶ್ನೆನ ಎತ್ತಿದ್ದಾರೆ ಸರ್. ಆಯ್ತು, ಆಗಮವನ್ನು ತಂದು ಕೈಯಿಗೆ ಆಟದ ಗುಬ್ಬಿ ತರಲು ಹೇಳುವ ಮೂಲಕ ಕವನವು ತಾತ್ವಿಕತೆಯನ್ನ ಸಾಮಾನ್ಯರಿಗೆ ಎಂದು ಹೇಳುವ ಪ್ರಯತ್ನ ಮಾಡುತ್ತಿದೆ ಎನ್ನಬಹುದೇ ಅಂತ ಕೇಳ್ತಿದ್ದಾರೆ. ಹೌದು 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 ಹೌದು. ಈಗ ನಮ್ಮ ಅನುಭಾವಿಗಳು ಅದನ್ನೇ ಮಾಡಿದರು. ಮಧುರ ಚನ್ನಗ ನಲ್ಲ ನಲ್ಲನಲ್ಲಿ ನನ್ನನ್ನೆಲ್ಲ ಕವಿತೆಯಲ್ಲಿ ಇಡೀ ಚರಾಚರಗಳಿಗೆ ಕೇಳೋದಿದೆಯಲ್ಲ, ನನ್ನ ನಲ್ಲ ಎಲ್ಲಿ, ನನ್ನ ನಲ್ಲ ಎಲ್ಲಿ ಅಂತ ಕೇಳೋದಿದೆಯಲ್ಲ, ಹಾಗೆ ಜನಸಾಮಾನ್ಯರಿಗೆ ಈ ಕೀರ್ತನಕಾರ್ತಿಯರಾಗಲಿ ವಚನಕಾರ್ತಿಯರಾಗಲಿ ಹೆಚ್ಚು ಓದಿದವರಲ್ಲ, ಆದರೆ ತಾತ್ವಿಕವಾಗಿ ತುಂಬಾ ಪ್ರಬುದ್ಧರು. ಸಣ್ಣ ಸಣ್ಣ ಪ್ರತಿಮೆಗಳ ಮೂಲಕ ಈ ಶಿಶುನಾಳ ಶರೀಫರ ತತ್ವಪದಗಳನ್ನು ನೋಡಿದಾಗ ನಮಗೆ ಅರ್ಥ ಆಗ್ತದೆ. ಅವರು ಯಾವ ವಸ್ತುವನ್ನು ಬಿಡ್ಲಿಲ್ಲ. ಒಂದ್ ಕಡೆ ಕೋಗಿಲನ್ನ ತೆಗೆದುಕೊಳ್ತಾರೆ, ಒಂದ್ ಕಡೆ ಬೆಳವನ್ನ ತೆಗೆದುಕೊಳ್ತಾರ, ಒಂದ್ ಕಡೆ ಪಾರಿವಾಳವನ್ನ ತೆಗೆದುಕೊಳ್ತಾರ, ಜೋಕಾಲಿಯನ್ನ ತೆಗೆದುಕೊಳ್ತಾರ. ಕಣ್ಣಿಗೆ ಕಂಡಿದ್ದು ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಆ ವಸ್ತುಗಳ ಮೂಲಕ ನಮ್ಮನ್ನ ತಾತ್ವಿಕ ಲೋಕಕ್ಕೆ ತೆಗೆದುಕೊಂಡು ಹೋಗುವುದಿದೆಯಲ್ಲ, ಅದು ವಿಶೇಷ. ಹಾಗೆ ಇಲ್ಲಿ ಇಲ್ಲಿ ಒಂದು ಗುಬ್ಬಿ ಮೂಲಕ, ಆಮೇಲೆ ನಮ್ಮ ವಚನ ಸಾಹಿತ್ಯದಲ್ಲಿ ಕೋಗಿಲೆ ಬರ್ತದೆ, ಹಾಗೆ ಇಲ್ಲಿ ಗುಬ್ಬಿ ಬರ್ತದೆ. ಬೇರೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಸರ್ ಜೊತೆ ಸಂವಾದ ಮಾಡಬಹುದು. ಸರ್ ನಮಸ್ತೆ ಸರ್. ಈಗ ಪತಿವ್ರತೆಯ ವ್ರತ ಒಳ್ಳೆದಂತ ಒಂದು ಸಾಲು ಬರ್ತದಲ್ಲ, ಅದು ಬುದ್ಧನ ಸಮೀಕರಿಸಿದ್ರಿ, ಅದ್ರ ಕತೆ ಕ್ಲಿಯರ್ ಆಗ್ಲಿಲ್ಲ ಸರ್, ಮತ್ತೊಮ್ಮೆ ಹೇಳಿ. ಅದೇ ಈ ಪತಿವ್ರತೆಯರ ವ್ರತ ಅಳೆದಂತ ಒಂದು ಸಾಲು ಬುದ್ಧನಿಗೆ ಸಮೀಕರಿಸಿ ಕತೆ ಹೇಳಿದ್ರಿ, ಅದು ಬುದ್ಧಾವತಾರದ್ದು ಅಂತೇಳಿ. ಆ ಕತೆ ಸ್ಪಷ್ಟ ಆಗ್ಲಿವಲ್ಲ ಸರ್, ಅದು ಏನು ಅಂತ ಕ್ಲಾರಿಟಿ ಆಗ್ಲಿಲ್ಲ ಸರ್. ಅದು ಈ ವಿಷ್ಣುವಿನ 9ನೇ ಅವತಾರ ಬುದ್ಧಾವತಾರ ಅಂತ ಹೇಳ್ಕೊಂಡು, ಆ ಬುದ್ಧಾವತಾರದಲ್ಲಿ ಎಲ್ಲವನ್ನ ಮೊದಲೇ ಬುದ್ಧನ ಬಗ್ಗೆ ಹೇಳ್ತಾ ಬಂದು, ಕೊನೆಗೆ ಒಬ್ಬ ರಾಕ್ಷಸನನ್ನ ಇಟ್ಕೊಂಡು ಆತನ ಹೆಂಡತಿ ಪತಿವ್ರತೆಯಾಗಿದ್ದಳು, ಅವಳ ಪಾತಿವ್ರತ್ಯದಿಂದ ಅವನು ಅಜೇಯನಾಗಿದ್ದ. ಈತ ಬೆತ್ತಲೆಯಾಗಿ ನಗ್ನ ಆಗಿ ಆತನ ಹೆಂಡತಿಯರು ತನ್ನ ಮೇಲೆ ಮೋಹಗೊಳ್ಳುವಂತೆ ಮಾಡಿ ಅವರ ಪಾತಿವ್ರತ್ಯಕ್ಕೆ ಭಂಗ ತಂದು ಆ ರಾಕ್ಷಸನನ್ನ ಕೊಂದ ಅನ್ನೋದು ಒಂದ್ ಕತೆ ಅಷ್ಟೇ ಸರ್. ಯಾವ ರಾಕ್ಷಸ ಅಂತ ಸರ್? ಯಾವ ರಾಕ್ಷಸ ಹೆಸರು ಹೇಳ್ಬೋದ? ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಹೆಸರು ಇದೆ ಸರ್, ಹೆಸರಿದೆ. ಮತ್ತೆ ಅದ್ರಲ್ಲಿ ಇನ್ನೊಂದು ಇದೆ ಸರ್, ಈ ತೂಗಿ ನಡೆಯುವ ಸ್ಥೂಲಕಾಯ ಅಂದ್ರೆ ಏನು ಸರ್? ಅದು ಬಹುತೇಕ ನಾನು ಪರಿಭಾವಿಸಿದ್ದು ಸರ್. ತೂಗಿ ನಡೆಯುವ ಸ್ಥೂಲಕಾಯ ಅಂತಂದ್ರೆ ಇದು ಹಂದಿ, ವರಹ ಓಡ್ತದಲ್ಲ ಸರ್. ಹಾ ಸರ್, ಹೌದೌದು. ಆದ್ರೆ ಇದು ಬುದ್ಧಂದು ಕ್ಲಾರಿಟಿ ಆಗಿಲ್ಲ ಸರ್, ಅದು ಬುದ್ಧಾವತಾರದ್ದು ಅಂತ ಹೇಳಿದ್ದು.
ಸರ್ ಅದನ್ನ ಜೋಡಿಸಿದ್ದು ಅಂತ ಅನಿಸ್ತದೆ ನನಗೆ. ಇದ್ರ ಮೇಲೆ ಕಮೆಂಟ್ಸ್ ಮಾಡಬಹುದು. ಅಲ್ಲ ಅದು ಪ್ರಕ್ಷಿಪ್ತನ ಹಾಗಾದ್ರೆ? ಇರಬಹುದು. ಈಗ ತಾವು ಕಾರ್ನಾಡರ ತುಘಲಕ್ ನಾಟಕದಲ್ಲಿ ಇದನ್ನ ಅವರು ಟೀಕೆ ಮಾಡಿದ್ದಾರೆ. ಇವರು ಬುದ್ಧ ವಿಷ್ಣುವಿನ ಅವತಾರ ಅಂತ ಹೇಳಿದ್ರು. ಮುಂದೊಂದು ದಿನ ಮೊಹಮ್ಮದನು ಕೂಡ ವಿಷ್ಣುವಿನ ಮತ್ತೊಂದು ಅವತಾರ ಅಂತ ಹೇಳ್ತಾರೆ ಅಂತ ಕಾರ್ನಾಡ್ರು ಹಾಗೆ ಜೋಕ್ ಮಾಡ್ತಾರೆ ಅದು. ಮತ್ತೊಂದು ಸರ್, ಈಗ ನೀವು ಬಾಲಗೋಪಾಲನ ಅಂತೇಳಿ ಅಂದ್ರೆ ವಾತ್ಸಲ್ಯ ಪ್ರಜ್ಞೆಯಿಂದ ಅದು ಕೀರ್ತನೆ ಶುರುವಾಗ್ತದೆ ಅಂತ ಹೇಳ್ತಾ ಅದ್ರ ಹಾ. ಕೊನೆಗೆ ಸತಿ ಶಿರೋಮಣಿ ಲಕ್ಷ್ಮೀಕಾಂತನ ಅಂತ ಹೇಳಿದ್ರಿ. ಇದು ಹೌದು. ಆಪೋಸಿಟ್ ಆಗಿಲ್ವಾ ಅಂತ. ಅದಕ್ಕೆ ನಾನು ಪ್ಯಾರಾಡಾಕ್ಸ್ ಅಂತ ಹೇಳಿದೆ ಸರ್. ಆಮೇಲೆ ಅದು ಮತ್ತೊಂದೂ ಇದೆ ಸರ್, ತಾವು ಹೇಳಿದಾಗೆ ಒಳ್ಳೆ ಗುರುತಿಸಿದಾಗೆ ತಾವು. ಈ ಪಣ್ಣತ ಅಂತ ಹೇಳೋದರ ಮೂಲಕ ಕೊನೆಗೆ ಲಕ್ಷ್ಮಿನ ಬಂದಿರ್ತಾಳೆ. ಲಕ್ಷ್ಮಿ ಇದ್ದಾಗ ಇವೆಲ್ಲ ಆ ಹಣ್ಣಿನ ಅಗತ್ಯನೇ ಬರೋದಿಲ್ಲ. ಎರಡೂ ದೃಷ್ಟಿಯಿಂದ ಅಲ್ಲ ಅದು ತೀರಾ ವಾಚ್ಯವಾಗಿ ನೋಡದೆ ನಾವೇನಾದ್ರೂ ಸೂಚ್ಯವಾಗಿ ನೋಡ್ಬೋದಾ? ಗುಬ್ಬಿ ಮತ್ತು ಹೊನ್ನು ಇವುಗಳನ್ನ ಸೂಚ್ಯವಾಗಿ ನೀವು ಸಂಪತ್ತು ಇದನ್ನೆಲ್ಲ ಹೇಳಿದ್ರಿ. ಅದರ ಮತ್ತು ಏನಾದ್ರೂ ಸೂಚ್ಯವಾಗಿ ಅದು ಬೇರೆ ಅರ್ಥಗಳ ನೆಲೆಗಟ್ಟಿನಲ್ಲಿ ನೋಡ್ಬೋದಾ ಅಂತ ಅನ್ನಿಸ್ತದೆ. ಮತ್ತೆ ಇನ್ನೊಂದು ಸರ್, ಈ ಕೀರ್ತನೆಯನ್ನ ನಾವು ಏನು ಯಳವನಕಟ್ಟೆ ರಂಗಮ್ಮನ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದಲೇ ನೋಡ್ಬೇಕಾ, ಅಥವಾ ಇವತ್ತಿಗೆ ಅದನ್ನ ಬೇರೆ ರೀತಿಯಲ್ಲಿ ಅರ್ಥಕ್ಕೆ ಹೊರಳಿಸಬಹುದಾ ಅಂತ? ಈಗ ನಾನು ಓದುಗನಾಗಿ ಈ ಕಾಲಘಟ್ಟದವನಾಗಿ ನನಗೆ ಹೊನ್ನಮ್ಮ ಏನ್ ಹೇಳ್ತಾ ಇದ್ದಾಳೆ ಅನ್ನೋದಕ್ಕಿಂತ ಹೊನ್ನಮ್ಮನ ಕೀರ್ತನೆ ಯಾವ ಅರ್ಥದಲ್ಲಿ ಇವತ್ತಿಗೆ ನನಗೆ ಅಗತ್ಯ ಇದೆ ಅಂತೇಳಿ ನಾವು ಆಗ ವಿಶ್ಲೇಷಿಸ್ಕೋಬಹುದಲ್ವಾ? ಒಂದು ಒಂದು ತಾವೊಂದು ಮಾತು ಹೇಳಿ ಸರ್ ಅದಕ್ಕೆ ಹೇಗೆ ಅನ್ನೋದು. ಇಲ್ಲ ಸರ್, ನನಗೆ ಕುತೂಹಲ. ಯಾಕೆಂದ್ರೆ ನಾವು ಸಾಹಿತ್ಯ ಅನ್ನೋದು ಕಾಲಾತೀತವಾದ ಒಂದು ಗುಣವನ್ನ ಒಳ್ಳೆ ಸಾಹಿತ್ಯ ಹೊಂದಿರ್ತದೆ ಅನ್ನೋದನ್ನ ನಾವು ಎಲ್ರು ಒಪ್ತೀವಿ. ನಮ್ಮ ಕಾಲಕ್ಕೆ ಅದು ಅನುಸಂಧಾನ ಆದ್ರೆ ಆ ಕೀರ್ತನೆಗೋ ಪದ್ಯಕ್ಕೋ ಒಂದು ಸಾಹಿತ್ಯಿಕ ಸತ್ವ ಉಳಿದಿದೆ ಅಂತ. ನಮ್ಮ ಕಾಲಕ್ಕೆ ಅದು ಅನುಸಂಧಾನ ಆಗದೆ ಅದು ಆಕೆ ರಚಿಸಿದ ಕಾಲಘಟ್ಟದ ಚೌಕಟ್ಟಿನಲ್ಲೇ ಉಳಿಯೋದಾದ್ರೆ ನಾವು ಆ ಕೀರ್ತನೆಯನ್ನ ಯಾಕೆ ಓದ್ಬೇಕು ಅನ್ನೋದು ಒಂದು ಕಾಮನ್ ಪ್ರಶ್ನೆ ಸಹಜವಾಗಿ. ತಾವು ಕೇಳೋದು ತಮ್ಮ ಚಿಂತನೆಗೆ ಧನ್ಯವಾದಗಳು. ಬಹಳ ಈ ರೀತಿ ನಾವು ಚಿಂತನೆ ಮಾಡುವವರನ್ನ ಬಹಳ ಕಡಿಮೆ ಸಂಖ್ಯೆಯಲ್ಲಿ ನೋಡ್ತೀವಿ. ಆದ್ರೆ ನನಗೆ ತಿಳಿದ ಮಟ್ಟಿಗೆ ಅದೊಂದು ಭಕ್ತಿಯ ಮೌಲ್ಯ, ಪ್ರೇಮದ ಮೌಲ್ಯ, ಪ್ರೀತಿಯ ಮೌಲ್ಯ, ಅನುಸಂಧಾನದ ಮೌಲ್ಯವನ್ನಾಗಿ ಮಾತ್ರ ಇಟ್ಕೋಬೇಕು ಅಂತ ನನಗನ್ನಿಸ್ತದೆ. ತಾವು ಹೇಳುವ ಹಾಗೆ ಈ ಕಾಲಕ್ಕೆ ಅದನ್ನ ತಂದು ನೋಡುವುದು ಅಷ್ಟು ಅದರ ಮೇಲೆ ನಾವು ಆರೋಪಿಸಬೇಕಾಗ್ತದೆ ವಿನ ಅದು ಸಹಜವಾಗಿ ಈ ಕಾಲಕ್ಕೆ ಬರೋದು ಕಷ್ಟ ಅಂತ ನನಗನ್ನಿಸ್ತದೆ. ಅದು ಸರ್, ಅದೇ ಆ ಕಾರಣಕ್ಕಾಗಿ ಆ ಕವಿತೆಯ ಸ್ಟ್ರೆಂತ್ ಕೇವಲ ಅವಳ ನೈಪುಣ್ಯತೆ ಅನ್ನೋದು ಬರೀ ದಶಾವತಾರದ ಚಿತ್ರಣಕ್ಕಷ್ಟೇ ಸೀಮಿತ ಆಗ್ತದ ಅಂತ ನಾನು ಅಷ್ಟೇ ತಿಳ್ಕೊಂಡಿದ್ದೀನಿ ಸರ್. ನನಗೆ ಅಷ್ಟೇ ಅನಿಸ್ತದೆ. ಆಗ್ಲಿ. ಓಕೆ ಸರ್, ಓಕೆ. ಸರ್ ಇಲ್ಲಿ ಇನ್ನೊಂದು ಪ್ರಶ್ನೆ ಎತ್ತಿದ್ದಾರೆ ಸರ್. ಹಾ ಸರ್, ಈ ತರದ ವ್ಯಕ್ತಿಗತ ನೆಲೆಯ ಸ್ತುತಿ ಪದ್ಯಗಳನ್ನು ಸಾರ್ವತ್ರಿಕ ಮೌಲ್ಯಗಳ ನೆಲೆಗಟ್ಟಿನಲ್ಲಿ ಇಟ್ಟು ನೋಡುವುದಕ್ಕೆ ಸಾಧ್ಯವಿದೆಯೇ ಅಂತ ಕೇಳ್ತಿದ್ದಾರೆ ಸರ್. ಈಗ ಅದೇ ಪ್ರಶ್ನೆ ಡಿಸ್ಕಷನ್ ಆಯ್ತು ಸರ್. ಹಾ ಸರ್. ನಾವು ಇಟ್ಟು ನೋಡುವಂತ ಪ್ರಯತ್ನ ಮಾಡಬಹುದು ವಿನ ಅದು ಬರ್ಬೇಕಲ್ಲ ಸರ್ ಆ ನೆಲೆಗೆ. ನಾವು ನಾವಾಗೆ ತರಬೇಕು ಅಂತಲ್ಲ, ಪ್ರಯತ್ನ ಪಟ್ಟು ತರುವುದು ಬೇರೆ, ಅದು ತನ್ನಷ್ಟಕ್ಕೆ ತಾನೇ ಬರುವುದು ಬೇರೆ. ನನ್ನ ದೃಷ್ಟಿಯಲ್ಲಿ ತನ್ನಷ್ಟಕ್ಕೆ ತಾನು ಬರಬೇಕು, ಅದನ್ನ ಭಕ್ತಿ ಮೌಲ್ಯ ಅಂತ ನೋಡಬಹುದು ವಿನ ಅದರ ಆಚೆಗೆ ಬೇರೆ ತಾತ್ವಿಕತೆಯನ್ನ ಅದರಲ್ಲಿ ನಾವಾಗೆ ತುಂಬೋದು ಅಷ್ಟು ಸರಿ ಅನ್ಸೋದಿಲ್ಲ. ಇಲ್ಲ ಸರ್, ಮಾಡಿ ಸರ್. ನನಗೆ ಸುಮ್ನೆ ಈಗ ತಮಾಸೆಗೆ ಅಂತ ನಾನು ಭಾವಿಸ್ಕೊಂಡು ಹೇಳೋದಾದ್ರೆ, ಈ ಹೊನ್ನು ಮತ್ತು ಗುಬ್ಬಿಯ ಸಂಬಂಧವನ್ನ ಅವಳು ಅಪರೂಪ ಕಲ್ಪಿಸಿದಾಳೆ. ಆದ್ರೆ ಈ ಗುಬ್ಬಿ ಇವತ್ತು ನಮ್ಗೆ ಈ ಅಭಿವೃದ್ಧಿಯ ಕಾನ್ಸೆಪ್ಟ್ ನಿನ್ನೊಳಗೆ ಅದು ಕಣ್ಮರೆಯಾಗಿದೆ. ನಾವು ಇವತ್ತಿಗೆ ಪ್ರಕೃತಿಯನ್ನೇ ದೈವತ್ವದ ಪ್ರಜ್ಞೆಯಲ್ಲಿ ಆರೋಪಿಸ್ಕೊಂಡು ಗುಬ್ಬಿಯನ್ನ ಬೇರೆ ಬೇರೆ ತರದಲ್ಲಿ ನಾವು ಅನುಸಂಧಾನ ಮಾಡೋಕ್ ಹೋದ್ರೆ ನಮ್ಮ ಕಾಲಕ್ಕೂ ಎಳೆಯುವ ಸಾಧ್ಯತೆಯನ್ನ ನಾವು ವಿಸ್ತರಿಸಬಹುದು. ತಪ್ಪಾಗೋದಿಲ್ವೇನೋ ಅಂತ ಅನ್ನಿಸ್ತದೆ. ನೋಡ್ಬೋದು ಸರ್.
ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್. ಹೇಳಿ. ಅಚಾರಿತ್ರಿಕ ಮತ್ತು ಅಸಾಮಾಜಿಕ ಸಂಗತಿಗಳನ್ನು ಪರಿಕರಗಳನ್ನಾಗಿ ಬಳಸಿಕೊಳ್ಳುವ ಈ ಪದ್ಯದ ಅಭಿವ್ಯಕ್ತಿ ಕ್ರಮದಲ್ಲಿ ಓದುಗ ಎದುರಿಸುವ ಬಿಕ್ಕಟ್ಟುಗಳೇನು ಅಂತ ಕೇಳ್ತಿದ್ದೆ. ಮತ್ತೆ ಇದೇ ಅದು ಕೊನೆಯದು ಬುದ್ಧಾವತಾರದಲ್ಲಿ ಚರ್ಚೆ ಆಯ್ತಲ್ಲ. ಹಾ ಸರ್, ಓಕೆ. ಬಟ್ ಅವು ಪುರಾಣಗಳು. ಆಮೇಲೆ ಈ ಎಲ್ಲ ಕೀರ್ತನೆಗಳಲ್ಲಿ ನಾವು ನೋಡೋದು ಅವೆಲ್ಲವೂ ಸ್ತುತಿ ಪದ್ಯಗಳೇ. ಕೀರ್ತನೆ ಅಂದ್ರೇನೆ ಕೀರ್ತಿಸೋದು. ಅವೆಲ್ಲ ಸ್ತುತಿಗಿಂತಲೂ ಒಂದ್ ಸ್ವಲ್ಪ ಮೇಲ್ಮಟ್ಟದ್ದು. ಹಾಗೆ ನಾವು ಇವತ್ತ ಮಂತ್ರಗಳು ಸ್ತೋತ್ರಗಳದಾವಲ್ಲ, ಆ ಸ್ತೋತ್ರಗಳಿಗಿಂತಲೂ ಮೇಲ್ಮಟ್ಟದ್ದು ಅಷ್ಟೇ ಕೀರ್ತನೆ. ಹೀಗೆ ಆ ಕಥನವನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಈ ದಶಾವತಾರದ ಕಥನ ಆಗ್ಲಿ, ಮತ್ತೆ ಅದಕ್ಕೆ ಡಾರ್ವಿನ್ ಸಿದ್ಧಾಂತ ಹಚ್ಚೋದು ಮಾಡೋದು, ಆ ನೋಡುವಂತ ದೃಷ್ಟಿ ಬೇರೆ. ಮತ್ಸ್ಯಾವತಾರ, ಅಲ್ಲಿಂದನ ಅವತಾರ ಆರಂಭ ಆತು, ಅದೇ ಇಡೀ ಜೀವ ವಿಕಾಸಕ್ಕೆ ಕಾರಣ ಆಯಿತು, ಆ ದೃಷ್ಟಿಯಿಂದ ನೋಡೋದು ಬೇರೆ. ಈಗ ಬುದ್ಧಾವತಾರದಲ್ಲಿ ಅದು ಆಯ್ತು ಅನ್ನೋದು ಅಚಾರಿತ್ರಿಕನ, ಅದು ತಾವು ಹೇಳುವ ಹಾಗೆ. ಹಲೋ ಸರ್, ಇಲ್ಲಿ ಇನ್ನೊಂದು ಅಭಿಪ್ರಾಯ ಬಂದಿದೆ ಸರ್. ಹೇಳಿ. ಪತಿವ್ರತೆಯರ ವ್ರತ ಸಾಲು ಶ್ರೀರಾಮ ಅವತಾರವಿರಬಹುದೇ, ಸೀತೆ ಮಂಡೋದರಿಯ ಅಹಲ್ಯ ಅಂತ ಕೇಳಿದ್ದಾರೆ ಸರ್. ಅಲ್ಲಲ್ಲ ಅಲ್ಲಲ್ಲ ಅಲ್ಲ, ಅದು ಬುದ್ಧಾವತಾರನೇ. ಅದು ದಶಾವತಾರದ ಕಥೆಯನ್ನು ನೋಡಿದ್ರೆ ಅಲ್ಲಿ ಸ್ಪಷ್ಟವಾಗಿನೇ ಇದೆ. ಅದು ರಾಮಾವತಾರದ ಒಂದೇ ಒಂದು ಲೈನ್ ಇದೆ, ಅದು ವಿಭೀಷಣಿಗೆ ಅಭಯವನ್ನಿತ್ತದ್ದು ರಾಮಾವತಾರ ಅಷ್ಟೇ. ಇನ್ನು ಯಾರಾದ್ರೂ ಪ್ರಶ್ನೆಗಳು ಕೇಳೋರಿದ್ರೆ ಸರ್ ಹತ್ರ ಕೇಳಬಹುದು. ಸರ್ ನಮಸ್ತೆ, ನಾನು ಅಂಬ್ಲಯ್ಯ ಅಂತ. ಸರ್ ಹೇಳಿ ಸರ್. ಸರ್ ನಾ ಈಗಾಗಲೇ ಇನ್ಬಾಕ್ಸ್ ಅಲ್ಲಿ ಏನೋ 2 ಪ್ರಶ್ನೆ ಕೇಳಿದೆ ನಾನು, ಅಚಾರಿತ್ರಿಕ ಮತ್ತು ಅಸಾಮಾಜಿಕ ಸಂಗತಿಗಳ ಬಗ್ಗೆ. ನೋಡಿ ಮೂಲ ಪ್ರಶ್ನೆ ಇದ್ದದ್ದು, ಈಗ ನೀವು ಚರ್ಚೆ ಈಗ ಏನು ಮಾಡ್ತಾ ಇದೀವಲ್ಲ, ಈಗ ನಾವು ಅನುಸಂಧಾನ ಮಾಡೋದು, ಚರ್ಚೆ ಮಾಡೋದು ಅಂತಂದ್ರೆ ಮಹತ್ವಪೂರ್ಣವಾದಂತ ಕೊಡುಗೆ, ಅಂದ್ರೆ ನಮ್ಮ ಸಾಹಿತ್ಯ ಒಂದು ವಲಯಕ್ಕೆ ಮಹತ್ವಪೂರ್ಣವಾದಂತ ಒಂದು ಕೊಡುಗೆಗಳನ್ನು ಕೊಟ್ಟಂತ ಕವಿತೆಗಳು ಅಥವಾ ಪದ್ಯ ಅಥವಾ ಕೀರ್ತನೆ, ಕಾವ್ಯ ಭಾಗ ಅಂತ ಏನ್ ಚರ್ಚೆ ಮಾಡ್ತಾ ಇದೀವಲ್ಲ, ಈ ತರದ್ದು ಅಚಾರಿತ್ರಿಕ, ನಾವು ಸಾಮಾಜಿಕ ಸರಿ ಅಂತ ಒಪ್ಕೊಳ್ಳೋದಾದ್ರೆ ಇವುಗಳನ್ನ ಮಹತ್ವಪೂರ್ಣ ಕೊಡುಗೆಗಳು ಅಂತ ಒಪ್ಕೊಳ್ಳೋದು ಹೇಗೆ ಅಂತ, ಇದನ್ನ ಯಾವ ರೀತಿ ನಾವು ಇದನ್ನ ಸ್ವೀಕರಿಸ್ಬೇಕು ಅಂತ ನನ್ನ ಪ್ರಶ್ನೆ, ಮೂಲ ಪ್ರಶ್ನೆ. ಈ ಪ್ರಶ್ನೆ, ಇದಕ್ಕೆ ನೇರವಾದ ಮತ್ತು ಸ್ಪಷ್ಟವಾದ ಉತ್ತರ ಕೊಡೋದು ಕಠಿಣ ಸರ್. ಈ ಚರ್ಚೆ ಆರಂಭದಿಂದಲೂ ಇದು ನಡೆದುಕೊಂಡನೇ ಬಂದಿದೆ. ಇದಕ್ಕ ವಿರಾಮ ಅನ್ನೋದೇನೇ ಇಲ್ಲ. ಈಗ ನಾವು ಸಾಹಿತ್ಯವನ್ನ ಕೇವಲ ಅದು ಒಂದು ಮೌಲ್ಯವನ್ನೇ ಪ್ರತಿಪಾದಿಸ್ಬೇಕು, ಅದು ಇವತ್ತಿನ ಸಂದರ್ಭಕ್ಕೆ ಅದು ಸ್ಪಂದಿಸ್ಬೇಕು ಅನ್ನೋದು ಒಂದು ವಾದ ಆಗಿದ್ರೆ, ಸಾಹಿತ್ಯದ ಉದ್ದೇಶ ಅಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ. ಈ ಒಂದು ಕೀರ್ತನೆಯನ್ನ ಇಟ್ಕೊಂಡ್ರೆ ಅವಳ ನೆಲೆಯಲ್ಲಿ ನಾವು ಹೋಗಿ ನೋಡಿದಾಗ ಆ ಕೀರ್ತನದಲ್ಲಿ ಸಾರ್ಥಕತೆ ಇದೆ, ಅದರಲ್ಲಿ 2 ಮಾತೇ ಇಲ್ಲ. ಆದ್ರೆ ಆ ನೆಲೆಯಲ್ಲಿ ಅಷ್ಟೇ ನಾವು ನೋಡ್ಬೇಕು. ನಮ್ಮ ನೆಲೆಗೆ ತಂದು ನೋಡಿದಾಗ ಆ ಸಾರ್ಥಕತೆ ಇಲ್ಲದೆ ಇರಬಹುದು. ಈಗ ಸಾಹಿತ್ಯದಲ್ಲಿ ಮೌಲ್ಯ ಇರಬೇಕು, ಇರಬಾರ್ದು, ಅದು ಒಂದು ವೇಳೆ ಅದು ನಮ್ಮ ಮನಸ್ಸನ್ನ ಅದರಲ್ಲಿ ಅನುಸಂಧಾನಗೊಳಿಸಿಕೊಂಡು ಬಿಟ್ಟಾಗ ಒಮ್ಮೆಮ್ಮೆ ಮೌಲ್ಯಗಳ ಪ್ರಶ್ನೆನೂ ಮುಖ್ಯ ಆಗೋದನ್ನೇ ಇಲ್ಲ. ನಾವು ಇವತ್ತಿನ ಯುಗದಲ್ಲಿ ಅದು ಮೌಲ್ಯ ಇರಬೇಕು, ಇವತ್ತಿನ ಕಾಲಕ್ಕೆ ಸ್ಪಂದಿಸಬೇಕು ಅಂತ ನಾವೇನೇನೇನೇನೋ ಯೋಚನೆ ಮಾಡ್ತೀವಿ. ನಮ್ಮ ಯೋಚನೆಗೆ ಅದು ದಕ್ಕಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ, ಅದು ಕೂಡ ತಪ್ಪಲ್ಲ. ಆದರೆ ಅದರಲ್ಲಿ ಇರಲೇಬೇಕು ಅಂತ ನಮ್ಮ ಅಪೇಕ್ಷೆ ಅವರ ಅಪೇಕ್ಷೆಯಾಗಿರ್ಬೇಕಾಗಿತ್ತಲ್ಲ, ಅದು ಸಾಧ್ಯ ಇಲ್ಲ. ಯಾರೋ ಅದನ್ನು ಕಮೆಂಟ್ಸ್ ಹಾಕಿದ್ರೆ ನೋಡಿ ಸರ್, ನಾ ಹೇಳಿದ್ದು.
ಹೌದು ಸರ್. ನವೀನ್ ಕುಮಾರ್ ಸರ್. ಪಾರ್ವತಿ ಅನ್ನೋರು ಹಾಕಿದ್ದಾರೆ ಸರ್. 10 ಅವತಾರಗಳ ಬಗ್ಗೆ ಒಂದೊಂದು ಸಾಲಲ್ಲಿ ಹೇಳಿದ್ದಾರೆ ಎನ್ನಿಸ್ತದೆ ಅಂತ ಹೇಳಿ ಅವತಾರಗಳ ಕುರಿತು ಹಾಕಿದ್ದಾರೆ ಸರ್. ಹೌದು ನವೀನ್ ಕುಮಾರ್ ಸರ್, ಪ್ರಶ್ನೆಗಳು ಇಲ್ಲ ಅಂತಂದ್ರೆ ಸರ್. ಮುಗಿಸಬಹುದು ಕಾರ್ಯಕ್ರಮ. ಓಕೆ ಸರ್. ಓಕೆ ಸರ್. ಸರ್ ನನ್ಗಲ್ಲಿ ಅನ್ಸೋದಂದ್ರೆ ಪತಿವ್ರತೆಯರ ವ್ರತ ಅಳಿದವ ಅಂದ್ರೆ ಅಲ್ಲಿವರೆಗೂ ಪತ್ನಿಯರಿಗೆ ಮಾತ್ರ ಪತಿವ್ರತೆಯರು ಅಂದ್ರೆ ಪತಿಗೆ ನಿಷ್ಠರಾಗಿರುವಂತವ್ರು ಅಂತ ಇದ್ದಿದ್ದು. ಇದನ್ನ ಶ್ರೀರಾಮಚಂದ್ರ ಪತ್ನಿ ವ್ರತ ಅಂದ್ರೆ ಏಕಪತ್ನಿ ವ್ರತನಾಗಿ ಇದ್ದಿದ್ದಕ್ಕೆ ಪತಿವ್ರತೆಯರ ವ್ರತ ಅಳಿದವ ಶ್ರೀರಾಮ ಅವನ ಒಂದು ಅವತಾರ ಆಗಿ ಶ್ರೀಕೃಷ್ಣನನ್ನ ಇಲ್ಲಿ ತೋರಿಸಿರ್ಬೋದು ಅಂತ ನನಗ್ ಅನ್ಸುತ್ತೆ ಸರ್. ಇಲ್ಲ ಮೇಡಮ್, ಅದು ಹಾಗಿಲ್ಲ. ಅದು ರಾಮಾವತಾರ. ಅವು ನಾವು ಹೆಳವನಕಟ್ಟೆ ಗಿರಿಯಮ್ಮನ ಯೋಚನೆಯ ನೆಲೆಯಲ್ಲಿ ನೋಡಿದರೆ ಅದು ಬುದ್ಧಾವತಾರನೇ. ಆ ಬುದ್ಧಾವತಾರದ ನೀವು ಇದು ಗೂಗಲ್ ನಲ್ಲಿ ದಶಾವತಾರಗಳು ಅಂತ ನೀವು ತೆಗೆದ್ರೆ ಬುದ್ಧಾವತಾರದ ಬಗ್ಗೆ ಒಂದಿಷ್ಟು ಸರಳವಾದ ಮತ್ತು ಸಂಕ್ಷಿಪ್ತವಾದ ವಿವರಣೆ ನಿಮಗೆ ಸಿಗ್ತದೆ. ಅದನ್ನು ನೋಡ್ಬೋದು. ಅದು ಕೃಷ್ಣ ಮತ್ತು ರಾಮನಿಗೆ ಸಂಬಂಧಿಸಿದ್ದು ಅಲ್ಲ. ಥ್ಯಾಂಕ್ ಯು ಸರ್. ಕೊನೆಗೆ ನಂದೊಂದು ಮಾತು. ಇದು ನನ್ನ ಪರಿಚಯ ತಮಗೆ ಇಲ್ಲದಿದ್ರೂ ಕೂಡ ನನ್ನನ್ನ ಸಂಪರ್ಕಿಸಿ ಈ ಒಂದು ಕೀರ್ತನೆಯ ಬಗ್ಗೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಂತ ಈ ನಿಮ್ಮೆಲ್ಲ ಬಳಗಕ್ಕೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಇಂಥ ಅವಕಾಶ ಮತ್ತೆ ನೀವು ನನಗೆ ಕೊಟ್ರೆ ನನ್ನ ಸುಯೋಗ ಅಂತ ಭಾವಿಸ್ತೀನಿ. ತಮ್ಗೆಲ್ಲ ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ಧನ್ಯವಾದಗಳು ಸರ್. ಇಲ್ಲಿವರೆಗೂ ಯಳವನಕಟ್ಟೆ ಗಿರಿಯಮ್ಮ ಅವರ ಕೀರ್ತನೆಯ ಕುರಿತು ಒಳನೋಟಗಳ ಮೂಲಕ ವಿವರಿಸಿದಂತಹ ಹಿರಿಯ ವಿಮರ್ಶಕರಾದಂತಹ ಡಾಕ್ಟರ್ VS ಮಾಳಿ ಸರ್ ಅವರಿಗೆ ಭಂಡಾರ ಪ್ರಕಾಶನದ ವತಿಯಿಂದ ಹಾಗೂ ಎಲ್ಲ ಕೇಳುಗರ ಪರವಾಗಿ ತುಂಬುವುದೇ ಧನ್ಯವಾದಗಳು ಸರ್. ಅದೇ ರೀತಿ ಕಾರ್ಯಕ್ರಮದ ಸಂಚಾಲಕರಾದಂತ ಬಸವರಾಜ್ ಕೊಡಗಂಟಿ ಸರ್ ಅವರಿಗೂ ಎಲ್ಲರ ಪರವಾಗಿ ತುಂಬುವುದೇ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಬಸವರಾಯ್ ದೊರೆ ಸರ್, ಮಧು ಬಿರಾದರ್ ಸರ್, ಸೈಯದ್ ಮುಜೀಬ್ ಅಹಮದ್ ಸರ್, ಬಸಯ್ಯ ಸ್ವಾಮಿ, ಕರಿಲಿಂಗ ನಾಟಿಕರ್ ಎಲ್ರಿಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ತಂಡದವರೆಗೂ ತುಂಬುವುದೇ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಮುಖ್ಯವಾಗಿ ಕೇಳುಗರು, ಸಹೃದಯರು, ನೀವಿಲ್ದೇ ಇದ್ರೆ ಈ ಕಾರ್ಯಕ್ರಮ ಪರಿಪೂರ್ಣ ಆಗೋದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮವನ್ನು ಕೇಳಿದಂತ ಎಲ್ಲ ಕೇಳುಗರಿಗೆ ಭಂಡಾರ ಪ್ರಕಾಶನದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗಲಿದೆ. ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು ನವೀನ್ ಕುಮಾರ್.